ನೋಡಿಬಿಡೋಣ. ನಮ್ಗೆ ಒಂದು ತಪ್ಪು ಕಲ್ಪನೆ ಇದೆ. ಏನು ಅಂದ್ರೆ, ಬ್ರಿಟಿಷರು ಬಂದ ಮೇಲೆ ಇದೊಂದು ಸಮಗ್ರ ಭಾರತ ಆಯ್ತು. ಅದಕ್ಕಿಂತ ಮುಂಚೆ ಎಲ್ಲ ತುಂಡೂರ ಅರಸರ ಆಳ್ವಿಕೆಯಲ್ಲಿ ಅವರಿಗೊಂದು ಏಕತ್ರ ಒಂದು ನೆಲೆ ಅಂತ ಇರ್ಲಿಲ್ಲ. ಅವರವರ ದೇಶ ಅಂತ ಆಳ್ಕೊಳ್ತಾ ಇದ್ರು. ಹಾಗಾಗಿ ಒಂದು ಸಮಗ್ರ ಕಲ್ಪನೆ ಇರ್ಲಿಲ್ಲ ಅಂತ. ಆದ್ರೆ ಇದು ತೀರಾ ತಪ್ಪು ಸಂದೇಶ. ಯಾಕೆಂದ್ರೆ ಅನೇಕ ಪ್ರಸಂಗಗಳು ಬರ್ತವೆ ಭಾಗವತದಲ್ಲಿ. ಈಗ ಇದೆ ಒಂದು ಸಾಕು, ಭಾರತ ವರ್ಷವನ್ನ ವರ್ಣಿಸಿ ಇಲ್ಲಿರುವ ನದಿಗಳು ಪರ್ವತಗಳ ಹೆಸರನ್ನು ಹೇಳಿದ್ರಲ್ವಾ, ಅದೊಂದು ಸಾಕು ನಮಗೆ ಭಾರತದ ಬಗ್ಗೆ ಅವರಿಗೆ. ನೋಡಿ, ಇಲ್ಲ ಅಂದ್ರೆ ಭಾರತದಲ್ಲಿ ಇಂಥ ರಾಜ್ಯಕ್ಕೆ ಈ ನದಿ, ಇಂಥ ರಾಜ್ಯಕ್ಕೆ ಈ ಪರ್ವತ ಅಂತ ಹೀಗೆ ವಿಭಾಗ ಮಾಡಿ ಹೇಳ್ಬೇಕಿತ್ತು. ಅವ್ರು ಹಾಗೆ ಹೇಳಿಲ್ಲ. ಇಡೀ ಭಾರತದಲ್ಲಿರುವ ಅಷ್ಟೂ ನದಿಗಳು, ಅಷ್ಟೂ ಪರ್ವತಗಳ ಚಿತ್ರಣವನ್ನ ಒಟ್ಟಿಗೆ ಕೊಟ್ಟಿದ್ದಾರೆ. ಇನ್ನೂ ಅನೇಕ ಸಂಗತಿಗಳನ್ನು ನಾವು ಹೇಳಿ ಅಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಭಾರತದ ಮಹತ್ವವನ್ನು ಹೇಳುವಾಗ ವಾಶಂತೋ ದೇಶನಾಶತ್ವಿತಿ ಬತ ಕುಧಿಯಾಂ ನಾಶಮಾಶಾದಶಾಶು ಅಂತ ಭಾರತ ದೇಶದ ಅಸ್ತಿತ್ವವೇ ಹೊರಟು ಹೋಯಿತು ಅಂತ ಒಂದು ಕಾಲದಲ್ಲಿ ಕೆಲವರು ಬೊಬ್ಬೆ ಹೊಡೆದ್ರು ಅಂತ ಒಂದು ಕಡೆ ಬರುತ್ತೆ. ಇನ್ನೊಂದು ಕಡೆಯಲ್ಲಿ ಭಾರತ ನಾಮ ಭೂಮಿ ಖಂಡೇ ಅಂತ, ಭಾರತ ಎನ್ನುವ ಭೂಖಂಡದಲ್ಲಿ, ಇದು ಸುಮಾರು ಒಂದು 12ನೇ ಶತಮಾನದ ಒಂದು ಸಾಹಿತ್ಯವನ್ನು ನಾನು ಹೇಳ್ತಾ ಇರೋದು. ಒಂದು ಕಾವ್ಯ, ಒಂದು ಅದ್ಭುತವಾದ ಋಷಿಯ ಯೋಗಿಯ ಚರಿತ್ರೆಯನ್ನು ಹೇಳುವ ಒಂದು ಕಾವ್ಯದಲ್ಲಿ ಇಂಥ ಭಾರತ ನಾಮ ಖಂಡೇ ಅಂತ ಬರುವಾಗ, ಭಾರತ ಅನ್ನೋದು ಒಂದು ಅಖಂಡವಾದ ಭೂಭಾಗವಾಗಿತ್ತು ಅಂತ ಅವರಿಗೆ ಸ್ಪಷ್ಟ ಕಲ್ಪನೆ ಇತ್ತು. ಇಲ್ಲೂ ಅದೇ ಮಾತು, ಅಹೋಪತೈಷಾಂ ಕೆಮಕಾರಿ ಶೋಭನಂ ಪ್ರಸನ್ನ ಏಷಾಂ ಸುತ ಸ್ವಯಂ ಹರಿ ಏರ್ಜನ್ಮಲು ಲಬ್ಧಂ ದೃಶು ಭಾರತೆ ಅಜಿರೆ ಮುಕುಂದ ಸೇವೋಪೈಕ ಸ್ಮೃತ ಸ್ಪೃಹಾತ್ಮಭಿಹಿ ಅಂತ ಆ ಪದ್ಯದಲ್ಲಿ ಅವರು ಹೇಳಿದ್ದು. ಭಾರತ ವರ್ಷದಲ್ಲಿ, ನಾನು ಹಿಂದಿನ ಸಾಲಿನದ್ದು ಒಂದು ಸತಿ ಓದಿ ಮುಂದೆ ಬರ್ತಾ ಇದ್ದೇನೆ. ಬಿಳಿ, ಕೆಂಪು, ಕಪ್ಪು ಇದು ಸಾತ್ವಿಕ, ರಾಜಸ, ತಾಮಸ ಅನ್ನುವ ಗುಣಗಳ ನೆನಪನ್ನ ಹುಟ್ಟಿಸುವಂತ ಬಣ್ಣಗಳು. ಬಿಳಿ ಅನ್ನೋದು ಸಾತ್ವಿಕ, ಕೆಂಪು ಅನ್ನೋದು ರಾಜಸ, ಕಪ್ಪು ಅನ್ನೋದು ತಾಮಸ. ಸಾಮಾನ್ಯವಾಗಿ ಮಂಡಲಗಳಲ್ಲಿ ನೀವು ಈ ಬಣ್ಣಗಳನ್ನು ನೋಡ್ತೀರಿ. ಮಂಡಲಗಳಲ್ಲೆಲ್ಲ ಕೆಂಪು, ಕಪ್ಪು ಮತ್ತು ಬಿಳಿ 3 ಬಣ್ಣ ಬಳಸಿಯೇ ಆ ಮಂಡಲಗಳನ್ನ ರಚಿಸ್ತಾರೆ. ಅದು ನಮ್ಮ ದೇಹದ ಆರಾಗಳನ್ನ ಮಿಶ್ರವಾದಾಗ ಸ್ವಲ್ಪ ಹಳದಿ, ಅದು ಸತ್ವವನ್ನೇ ಹೇಳುತ್ತೆ. ಸತ್ವ, ಅದು ರಜಸ್ಸು ಮತ್ತು ತಮಸ್ಸು ಮಿಶ್ರವಾದ ಬಣ್ಣವನ್ನ ಹಸಿರು ಹೇಳುತ್ತೆ. ಹೀಗೆ ಈ 5 ಪಂಚವರ್ಣಗಳು ಅಂತ ಕರೀತಾರೆ. ಅಂದ್ರೆ ರಜಸ್ಸಿನಿಂದ ಕೂಡಿದ ಸತ್ವ ಅನ್ನೋದು ಹಳದಿ ಆಗುತ್ತೆ, ರಜಸ್ಸಿನಿಂದ ಕೂಡಿದ ತಮಸ್ಸು ಅದು ಸ್ವಲ್ಪ ಹಸಿರಾಗತ್ತೆ. ಈ 5 ಬಣ್ಣವೇ ಸಮಗ್ರ ಮಂಡಲದ ಚಿತ್ರಣಕ್ಕೆ. ಇನ್ನೇನೇನೋ ಬಳಸ್ತಾರೆ, ಅದ್ಯಾವುದು ಶಾಸ್ತ್ರೀಯ ಅಲ್ಲ. ಪಂಚವರ್ಣಗಳನ್ನು ಮಾತ್ರ ಮಂಡಲಗಳಲ್ಲಿ ಬಳಸುವಂತಹದ್ದು ಸರಿಯಾದ ಕ್ರಮ. ಆ ರಂಗೋಲಿಯಲ್ಲಿ ಆಗುವಾಗ ನಮ್ಗೆ ಅದು ಒಂದು ಅಲಂಕಾರದ ದೃಷ್ಟಿಯಿಂದ ಮಾಡುವಾಗ ಬೇರೆ ಬಣ್ಣಗಳ ಬಳಕೆ ಅಂತ ಅನ್ನೋದು ಏನು ದೋಷ ಅಲ್ಲ. ಆದ್ರೆ ದೇವರನ್ನ ನಾವು ಆಹ್ವಾನ ಮಾಡಿ ಒಂದು ಪೀಠದಲ್ಲಿ ಕೂಡಿಸುವುದು ಅಂತ ಮಂಡಲ ಬರೆದಾಗ ಅದಕ್ಕೆ ಈ ಬಣ್ಣಗಳನ್ನ ಬಿಟ್ಟು ಬೇರೆ ಬಳಸುವುದು ತರವಲ್ಲ. ಹಾಗೆ ಬಳಸಿದ್ರೂ ಅದಕ್ಕೆ ವಿಶೇಷ ದೇವತಾ ಸಾನ್ನಿಧ್ಯ ಉಂಟಾಗುವ ಸಾಧ್ಯತೆಗಳು ಕಮ್ಮಿನೇ. ಹೀಗೆ ಈ 3 ಬಣ್ಣಗಳಿಗೆ ಸಂಬಂಧಪಟ್ಟಂತಹ ಸ್ವಭಾವದ, ಅಂದ್ರೆ ಆ ಬಣ್ಣದಿಂದ ಕೂಡಿದವರು ಅಂತಂದಾಗ ಅವರ ಸ್ವಭಾವ ಹಾಗಿರುತ್ತೆ. ಅವನ ಬಣ್ಣ ಗೇಡಾಯಿತು ಅಂತ ಹೇಳ್ತಾರೆ, ಅವನ ಬಣ್ಣ ಬಯಲಾಯಿತು ಅಂತ ಹೇಳ್ತಾರೆ. ಅಂದ್ರೆ ಏನರ್ಥ? ಅಲ್ಲಿ ಬಣ್ಣ ಬಯಲಾಯಿತು ಅಂದ್ರೆ ಅವನಲ್ಲಿ ತನಕ ಕಪ್ಪಿದ್ದ, ಈಗ ಒಂದ್ಸರ್ತಿ ಸ್ನಾನ ಮಾಡಿಸಿ ಬಂದ್ಮೇಲೆ ಗೊತ್ತಾಯ್ತು ಕರಿ ಕಾಗೆ ಬೆಳ್ಳಗಾಯ್ತು ಅಂತ ಅರ್ಥ ಅಲ್ಲ. ಹೇಗೋ ಹಾಗೆ ಮನುಷ್ಯನಲ್ಲಿ ಬಣ್ಣ ಬದಲಾಯಿತು, ಬಣ್ಣ ಬಯಲಾಯಿತು ಅಂತಂದ್ರೆ ಸ್ವಭಾವ ಗೊತ್ತಾಯಿತು ಅಂತ ಅರ್ಥ. ಬಣ್ಣ ಅನ್ನೋದು ಸ್ವಭಾವವನ್ನು ಹೇಳುತ್ತೆ. 3 ತರದ ಸ್ವಭಾವ ಇದೆ, ಸಾತ್ವಿಕ, ರಾಜಸ, ತಾಮಸ ಅಂತ. ಈ 3 ಸ್ವಭಾವದ ವ್ಯವಸ್ಥೆಗೆ ತಕ್ಕಂತೆ ಸ್ವರ್ಗ, ಭೂಮಿ ಮತ್ತು ನರಕ ಅನ್ನುವ 3 ಸ್ಥಾನಗಳಿವೆ. ಈ ಸಾತ್ವಿಕ ಚಟುವಟಿಕೆಯಲ್ಲಿ ತೊಡಗಿದವರು ಸ್ವರ್ಗಕ್ಕೆ ಹೋದ್ರೆ, ರಾಜಸ ಚಟುವಟಿಕೆಯಲ್ಲಿ ತೊಡಗಿದವರು ಭೂಮಿಯಲ್ಲೇ ಉಳಿದರೆ, ತಾಮಸ ಚಟುವಟಿಕೆಯಿಂದ ನರಕಕ್ಕೆ ಹೋಗಿ ತಪ್ಪಿತಸ್ಥರಾಗಿ ಶಿಕ್ಷೆ ಅನುಭವಿಸಿ ಮತ್ತೆ ಬರ್ತಾರೆ, ಮತ್ತೆ ಭೂಮಿಗೆ ಬರುವುದು.
ಮತ್ತೆ ಭೂಮಿಗೆ ಅಂದ್ರೆ ಕೆಲವರು ನಿರಂತರ ಇಲ್ಲೇ ಭೂಮಿಯಲ್ಲಿ ಏನೇನ್ ಸುಖ ಸಿಗುತ್ತೋ ಇಲ್ಲೇ ಸುಖ ಸಿಕ್ಕಿದ್ರೆ ಸಾಕು, ಸ್ವರ್ಗ ಎಲ್ಲ ಯೋಚನೆ ಇಲ್ಲ ಅಂತ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳುದಿಲ್ಲ. ಇನ್ನು ಕೆಲವರು ಅಂತ ದುಷ್ಟ ಕರ್ಮವನ್ನು ಮಾಡದೆ ಹೊಟ್ಟೆ ಪಾಡಿದ್ ಮಾತ್ರ ಯೋಚನೆ ಮಾಡ್ತಾ ಇರ್ತಾರೆ. ಅದರಿಂದ ಅವ್ರಿಗೆ ನರಕಕ್ಕೆ ಹೋಗುವ ಸಂದರ್ಭಗಳು ಬರುವುದಿಲ್ಲ. ತ್ರಿದೇವ ನಿರಯ ಭೂ, ಈ ಮೂರೇ ಚಟುವಟಿಕೆಯಲ್ಲಿ ಇರುವಂತಹದ್ದೊಂದು ಸ್ವಭಾವ ಇದೆ. ಅದರಲ್ಲಿ ಮೇಲೆ ಹಾರಿ ಹೋದವನು ಮತ್ತೆ ವಾಪಸ್ ಬರುವುದಿಲ್ಲ ಅಂತ ಪೂರ್ತಿ ಮೇಲಕ್ಕೆ ಹಾರಿ ಹೋದ ಅಂದ್ರೆ ಅದು ಅವನು ಪರಮ ಸಾತ್ವಿಕನಾಗಿ ಕಾಣಿಸಿಕೊಳ್ತಾನೆ. ಕತ್ತಲೆಯ ಕಡೆಗೆ ಹೋದವನು ಮತ್ತೆ ಬೆಳಕಿಗೆ ಬರ್ಲಿಕ್ಕೆ ಇಷ್ಟನೇ ಪಡುದಿಲ್ಲ ಅಂತ ಗೂಬೆ ಜಾತಿಗಳಾದ ಆದ್ರೆ ಅವುಗಳು ಕತ್ತಲೆಗೆ ಹೋಗಿ ಬಿಡ್ತವೆ. ಅದರಿಂದಾಗಿ ಇದು ಪರಮ ಸಾತ್ವಿಕರು ಪರಮ ತಾಮಸರು ಅಂತ ಇರುವ ಸ್ಥಿತಿಯಲ್ಲಿ ಸಾಮಾನ್ಯ ರಾಜಸರು ಅಂತನೋರು ಈ ಮೂರಲ್ಲೂ ತಿರುಗ್ತಾ ಇರ್ತಾರೆ. ಅವರಿಗೆ ಬೇಜಾರೇ ಇಲ್ಲ. ಆ ಸ್ವರ್ಗಕ್ಕೆ ಹೋಗಿ ಬಂದ್ವಿ ಮೊನ್ನೆ ತನಕ ತುಂಬಾ ಚೆನ್ನಾಗಾಯ್ತು ಎಲ್ಲ ಅಂತ ಭೂಮಿಗೆ ಬಂದು ಒದ್ದಾಡ್ತಿರ್ತಾರೆ. ಸ್ವಲ್ಪ ಎಂಜಾಯ್ ಮಾಡ್ಬೇಕು ಅಂತ ಹೋಗಿ ಒಂದಿಷ್ಟು ತಪ್ಪು ಮಾಡ್ತಾರೆ, ಮತ್ ನರಕಕ್ಕೆ ಹೋಗ್ತಾರೆ. ಸ್ವಲ್ಪ ಕಷ್ಟ ಆಯ್ತು, ನರಕಕ್ಕೆ ಹೋಗಿ ಬಂದ್ವಿ, ಚೂರು ಪ್ರಯಾಣ ಚೆನ್ನಾಗಿರ್ಲಿಲ್ಲ, ಬರೀ ರಸ್ತೆ ಎಲ್ಲ ಹಾಳಾಗಿ ಹೋಗಿತ್ತು, ಡಿಮಿ 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 ಅಂತ ಆಕಾಶದಲ್ಲೇ ಹಾರಿಸ್ತಾ ಇದ್ರು, ಒಂದು ಫ್ಲೈಟ್ ಟಿಕೆಟ್ ಚಾರ್ಜ್ ತಗೊಳ್ಳಿಲ್ಲ ಅಷ್ಟೇ, ಉಳಿದಿದ್ದೆಲ್ಲ ಬಸ್ಸಲ್ಲಿ ಹೋಗಿದ್ ಗೊತ್ತೇ ಆಗ್ಲಿಲ್ಲ, ವಿಮಾನದಲ್ಲೇ ಹೋದಂಗಿತ್ತು ಅಂತ ಎತ್ತಿ ಹೊಂಡದಿಂದ ಎತ್ತಿ ಬಿಸಾಕಿದ್ದೇ ಜಾಸ್ತಿ ಹೊರತು ಆ ಬೆಡ್ ಅಲ್ಲಿ ಮಲಗಿದ್ದು ಕಮ್ಮಿ ಅಂತ. ಹಾಗೆ ಅವನಿಗೆ ಆ ಪ್ರಯಾಣ ಕಷ್ಟಕರ ಅಂತ ಅನ್ಸಿ ನರಕಕ್ಕೆ ಹೋಗಿ ಬಂದೆ ಅಂತ ಅದು ಸುಖವಾಗಿ ಹೇಳ್ತಿರ್ತಾನೆ. ಅಂದ್ರೆ ಇದು ಎರಡೂ ಕಡೆ ಓಡಾಡ್ತಾ ಇರುವಂತಹ ಮೂರು ತರದ ಮಂದಿ ಇದ್ದಾರೆ. ಆ ಮೂರು ಬಣ್ಣದ, ಮೂರು ಸ್ವಭಾವದ, ಮೂರು ಗತಿಗಳಿಗೆ ಸರಿಯಾಗಿ ಜಗತ್ತು ನಡೀತಾ ಇರುವುದನ್ನ ಭಗವಂತನೇ ನಡೆಸ್ತಾ ಇರ್ತಾನೆ. ಸ್ವಾರಬ್ಧೇನ ಕರ್ಮಣ ದಿವ್ಯ ಮಾನುಷ ನಾರಕ ಗತಯ. ದಿವ್ಯ ಅಂದ್ರೆ ಸ್ವರ್ಗ, ಮಾನುಷ ಅಂದ್ರೆ ಭೂಮಿ, ನಾರಕ ಅಂದ್ರೆ ಕತ್ತಲೆಯ ಕೋಣೆಗಳು, ನರಕಗಳು. ಅಂತಹ ನರಕದ ಕಡೆಗೆ ಭಗವಂತನದ್ದೇ ಪ್ರೇರಣೆಯಿಂದ ಸಾತ್ವಿಕರು ರಾಜಸರು ತಾಮಸರು ತಿರುಗ್ತಾ ಇರ್ತಾರೆ. ಹಾಗೆ ವರ್ಣಾಶ್ರಮ ಧರ್ಮಗಳಿಗೆ ಅನುಗುಣವಾಗಿ ಅವರು ನಡ್ಕೊಳ್ತಾರೆ. ಆದ್ರಿಂದಾಗಿ ಈ ವರ್ಣಾಶ್ರಮ ಅನ್ನೋದು ಸಾತ್ವಿಕರಲ್ಲಿ ಅತ್ಯಂತ ಹೆಚ್ಚು ಆ ಪಾಲನೆಗೊಳ್ಳುವಂತದ್ದಾದ್ರಿಂದ ಅದು ಅವರ ಮೋಕ್ಷಕ್ಕೆ ಕಾರಣವಾಗುತ್ತೆ. ಯಾವಾಗ ಮಹಾಪುರುಷರಾದ ಸಜ್ಜನರ ಸಂಘ ಅವರು ಅತ್ಯಂತ ಹತ್ತಿರದಲ್ಲಿ ಅನುಭವಿಸ್ತಾರೋ, ಹರಿಭಕ್ತರ ಸೇವೆಯನ್ನು ನಿರಂತರ ಪಡೀತಾರೋ, ಆಗ ಸರ್ವ ಜೀವಾಂತರ್ಯಾಮಿಯಾದ ಪರಮಾತ್ಮನ ವರ್ಣಿಸಲಾಗದ ಗುಣಗಳನ್ನ ಕಂಡು ರೂಪವನ್ನ ಅನುಭವಿಸಿ ಅದರಲ್ಲಿ ಆನಂದ ತುಂದಿಲರಾಗಿ ಇನ್ನಷ್ಟು ಭಗವಂತನಲ್ಲಿ ಭಕ್ತಿಯನ್ನು ಹೆಚ್ಚಿಸಿಕೊಳ್ತಾರೆ. ವಾಸುದೇವ ರೂಪಿ ಪರಮಾತ್ಮನಲ್ಲಿ ಆ ನಿಜವಾದ ಭಕ್ತಿ ಉಂಟಾದಾಗ ಈ ಸ್ವರ್ಗವೂ ಕೂಡ ಅವರಿಗೆ ತಡೆ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಯಾಕೆಂದ್ರೆ ಆ ಸ್ವರ್ಗಕ್ಕೆ ಹೋದ್ಮೇಲೆ ಮತ್ತೆ ಭೂಮಿಗೆ ಬರ್ಲೇಬೇಕು. ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ, ವಾಪಸ್ ತಳ್ತಾರೆ. ಡೆಪಾಸಿಟ್ ಖಾಲಿ ಆದ ತಕ್ಷಣ ಒದ್ದು ಬಿಡ್ತಾರೆ, ಹೋಗ್ ಕೆಳಗೆ, ಇನ್ನೇನ್ ಇಲ್ಲಿ ಇರ್ಲಿಕ್ಕಿಲ್ಲ, ನಿಂದು ಮುಗೀತು ನಿನ್ ಕತೆ ಅಂತ ಕಳಿಸ್ಬಿಡ್ತಾರೆ. ನನಗೆ ಹಾಗೆ ಸುಖದ ಆ ಟೆನ್ಷನ್ ನಲ್ಲಿ ಸುಖ ಪಡ್ಲಿಕ್ಕೆ ಇಷ್ಟ ಇಲ್ಲ. ಅಯ್ಯೋ ಇನ್ ಇಷ್ಟೇ ರೂಪಾಯಿ ಇರುದು, ಇನ್ನು ಕಾರ್ಡ್ ಉಜ್ಜಿ ಬಿಟ್ರೆ ನೆಕ್ಸ್ಟ್ ಏನು ತಗೊಳ್ಳಿಕ್ ಆಗಲ್ಲ ಅಂತ ಟೆನ್ಷನ್ ಇರ್ಬಾರ್ದು. ಕಾರ್ಡ್ ಅಲ್ಲಿ ಎಷ್ಟು ಉಜ್ಜಿದ್ರು ಬರ್ತಾ ಇರ್ಬೇಕು, ಅದು ಸುಖ. ಎಷ್ಟು ದಿವಸ ಸ್ವರ್ಗದಲ್ಲಿ ಇದ್ರು ಕೇಳಬಾರ್ದು, ಅದು ಸುಖ. ಅದು ಸ್ವರ್ಗದಲ್ಲಿ ಆಗುದಿಲ್ಲ, ಯಾಕಂದ್ರೆ ಅಲ್ಲಿಯ ನಿಯಮಾವಳಿ ಇರುವುದೇ ಹಾಗೆ. ಅವ್ರ ಹತ್ರ ಎಷ್ಟು ಡೆಪಾಸಿಟ್ ಇರುತ್ತೋ ಅಷ್ಟರ ತನಕ, ಅವ್ರ ಬ್ಯಾಂಕ್ ಅಕೌಂಟ್ ಅಲ್ಲಿ ಎಷ್ಟು ತನಕ ಪುಣ್ಯ ಇರುತ್ತೋ ಅಲ್ಲಿ ತನಕ ಅವ್ರು ಇರ್ತಾರೆ ಅಂತ. ಹಾಗಾದ್ರೆ ಈ ಅನಿಷ್ಟ ಪುಣ್ಯ ಆಯ್ತಿದು. ಇಷ್ಟ ಆಗ ಕೊಡುತ್ತೆ, ಆದ್ರೆ ಆಮೇಲೆ ಅನಿಷ್ಟಕ್ಕೆ ಕಾರಣವಾಗುತ್ತೆ. ಆ ಪುಣ್ಯ ಅಲ್ಲದೆ ಇನ್ನೊಂದು ಇಷ್ಟ ಪುಣ್ಯ ಇದೆ, ಅದು ಶಾಶ್ವತವಾದ ಸ್ವರ್ಗ, ಶಾಶ್ವತವಾದ ಸುಖ, ಅದನ್ನೇ ಮೋಕ್ಷ ಅಂತ ಕರೆಯುವುದು. ಹಾಗೆ ಅಲ್ಲಿಗೆ ಹೋಗ್ಬೇಕು ಅಂತಂದಾಗ ಅವನು ಸ್ವರ್ಗದ ಸಿದ್ಧಿಯನ್ನ ಕೊಟ್ಟಾಗಲೂ ನನಗಿದು ಬೇಡ, ನನಗೆ ಸತ್ಯ ಬೇಕು, ನನಗೆ ಪರಮಾತ್ಮ ಬೇಕು, ನನಗೆ ಜ್ಞಾನ ಬೇಕು, ನನಗೆ ಭಕ್ತಿ ಬೇಕು, ನನಗೆ ಈ ಪ್ರಪಂಚದ ವಿಷಯದಲ್ಲಿ ವೈರಾಗ್ಯ ಬೇಕು ಅಂತ ಭಾವಿಸಿ ಈ ಚಕ್ರವನ್ನ ದಾಟಿ ಆಚೆಗೆ ಹೋಗುವಂತ ವ್ಯಕ್ತಿ ಯಾರಿದ್ದಾನೆ ಅವನು ತನ್ನ ಸ್ವರೂಪಭೂತವಾದ ಆನಂದ ಪಡೀತಾನೆ. ಮೋಕ್ಷದಲ್ಲಿ ಏನು ಅಂದ್ರೆ ಹೊರಗಿನಿಂದ ಪದಾರ್ಥಗಳಿಂದ ಆನಂದ, ಭೂಮಿಯಲ್ಲೂ ಕೂಡ ನಮಗೆ ಪದಾರ್ಥಗಳಿಂದ ಆನಂದ. ಆದ್ರೆ ಮೋಕ್ಷದಲ್ಲಿ ಪದಾರ್ಥಗಳಿಲ್ಲದೆ ಸ್ವರೂಪಭೂತವಾದ ತನ್ನೊಳಗೆ ಇರುವ ನಿಜವಾದ ಸುಖವನ್ನ ಅಲ್ಲಿ ಅವನು ಅನುಭವಿಸ್ತಾನೆ. ಅಲ್ಲರಿ ತನ್ನಲ್ಲೇ ಇರುವ ಸುಖ ಅಂತ ಇದೆಯಾ? ಇದೆ, ನಮಗೂ ಗೊತ್ತಿದೆ, ಆದ್ರೆ ಗೊತ್ತಿದೆ ಅಂತ ಗೊತ್ತಿಲ್ಲ. ಈಗ ಎದ್ದಿದ್ದಾಗ ನೀವು ನೋಡಿದ್ರೆ ಖುಷಿ, ಕೇಳಿದ್ರೆ ಖುಷಿ, ತಿಂದ್ರೆ ಖುಷಿ, ಏನೋ ಪರಿಮಳ ಬಂದ್ರೆ ಖುಷಿ ಅಲ್ವಾ? ಹಾಗೆ ಕನಸಿಗೆ ಹೋದಾಗ ಕನಸಿನಲ್ಲಿ ಒಂದು ಮಂಡಿಗೆ ಸಿಗುತ್ತೆ, ತಿಂತೀರಿ, ರುಚಿ ರುಚಿಯಾಗಿರುತ್ತೆ, ಬಾಯೆಲ್ಲ ಒರೆಸ್ಕೊತಾ ಇರ್ತೀರಿ, ಎದ್ರೆ ಮಾತ್ರ ಇರಲ್ಲ ಅಷ್ಟೇ, ಅಲ್ಲಿ ಖುಷಿಯಾಗಿದೆ. ಅಲ್ಲೂ ಕೂಡ ಕನಸಿನಲ್ಲಿ ಮಂಡಿಗೆನೇ ಬಂದ್ರೆ ಖುಷಿ,
ಅಲ್ಲಿ ಸೆಂಡಿಗೆ ಬರದೆ ಇನ್ನೇನು ಜೇಡರ ಹುಳ ಬಂದು ಓಡಿಸ್ಕೊಂಡ್ ಬಂತು ಅಂದ್ರೆ, ಒಂದು ಆಕಾಶ ಮಾರ್ಗದಲ್ಲಿ ಅಂತ ಹಾರ್ಕೊಂಡ್ ಬಂತು ಅಂದ್ರೆ ಜೀವ ಎಲ್ಲ ಬಾಯಲ್ಲಿ ಬರುತ್ತೆ. ಅದ್ರಿಗೆ ಸ್ವರ್ಗದಲ್ಲೂ ಕನಸಿನಲ್ಲಿ ಸಿಕ್ಕಿದ ವಸ್ತುಗಳಿಂದಲೇ ಸುಖ ಹೊರತು ಅಲ್ಲಿ ಏನು ವಸ್ತುಗಳು ಬರ್ಲಿಲ್ಲ ಅಂದ್ರೆ ಮತ್ತೆ ಸುಖ ಇಲ್ಲ. ಆದ್ರೆ ಡೀಪ್ ಸ್ಲೀಪ್ ಇದೆಯಲ್ವಾ, ಸೌಂಡ್ ಸ್ಲೀಪ್ ಇದೆಯಲ್ವಾ, ಅಂದ್ರೆ ಉಳಿದವ್ರಿಗೆ ಸೌಂಡ್, ಅವನಿಗೆ ಸೌಂಡ್ ಇರಲ್ಲ. ಗಾಢ ನಿದ್ದೆ ಅಂತ ಹೇಳ್ತೇವಲ್ಲ, ಗಾಢ ನಿದ್ದೆಯಲ್ಲಿ ನೀವು ಕನಸು ಬಿದ್ದು ಹಾಗೆ ಎದ್ರೆ ನಿಮ್ಗೆ ನಿದ್ದೆ ಆಗ್ಲಿಲ್ಲ ಅಂತ ಅನಿಸಿ ಒಂಥರ ಕಿರಿಕಿರಿ ಶುರುವಾಗುತ್ತೆ. ಕನಸಿನಲ್ಲಿ ಒಂಥರ ದೇಹಕ್ಕೆ ಸ್ವಲ್ಪ ರೆಸ್ಟ್ ಇರುತ್ತೆ, ಆದ್ರೆ ಮನಸ್ಸು ಓಡ್ತಾ ಇರುತ್ತೆ. ಅದು ನನಗೆ ಪೂರ ರೆಸ್ಟ್ ಆಗಲ್ಲ. ಮನಸ್ಸಿಗೂ ರೆಸ್ಟ್ ಸಿಕ್ಕಿದ್ರೆ ಮಾತ್ರ ನಮ್ಮ ದೇಹದ ಆಯಾಸ ಪೂರ್ತಿ ಕಮ್ಮಿ ಆಗುದು. ಮದ್ದು ಕೊಟ್ಟಾಗ ಮಾತ್ರೆ ಗುಣ ಮಾಡುವುದಲ್ಲ, ಮಾತ್ರೆ ಒಂದು ಅದಕ್ಕೆ ಬೇಕಾದ ಪ್ರಿಪರೇಷನ್ ಕೊಡುತ್ತೆ. ನಿಜವಾಗಿ ಗುಣ ಮಾಡುವ ಶಕ್ತಿ ಯಾವುದು ಅಂದ್ರೆ, ನಾವು ಆ ಮಾತ್ರೆ ಜೊತೆಗೆ ತೆಗೆದುಕೊಳ್ಳುವ ನೀರು, ಅದು ಶಕ್ತಿಯಾಗಿ ಪ್ರವಾಹವಾಗಿ ದೇಹದ ಎಲ್ಲ ಭಾಗಕ್ಕೆ ಮುಟ್ಟಿಸ್ಲಿಕ್ಕೆ, ಮತ್ತು ನಿರಾತಂಕವಾದ ನಿದ್ದೆ. ನಿದ್ದೆ ಮತ್ತು ನೀರು ಮನುಷ್ಯನ ಅತ್ಯಂತ ಅಗತ್ಯವಾದ ವಸ್ತುಗಳಲ್ಲಿ ಒಂದು. ಆದ್ರಿಂದ ಆ ನಿದ್ದೆ ಅನ್ನುವುದು, ನೀವು ಎದ್ದಾಗ ಗಮನಿಸಿ, ಅಲ್ಲಿ ಮನಸ್ಸು ಎಚ್ಚರ ಇರ್ಲಿಲ್ಲ, ಕಣ್ಣು ಎಚ್ಚರ ಇರ್ಲಿಲ್ಲ, ಬಾಯಿ ಎಚ್ಚರ ಇರ್ಲಿಲ್ಲ, ಮೂಗು ಎಚ್ಚರ ಇರ್ಲಿಲ್ಲ. ಎಚ್ಚರ ಇಲ್ಲ ಅಂದ್ರೆ ಮೂಗಲ್ಲಿ ಗಾಳಿ ಹೋಗ್ತಿತ್ತು, ಇವನಿಗೆ ಎಚ್ಚರ ಇರ್ಲಿಲ್ಲ. ಮೂಗಲ್ಲಿ ಶಬ್ದ ಆದಾಗ ಪಕ್ಕದವರಿಗೆ ಎಚ್ಚರ ಆಯ್ತು ಹೊರತು ಅವನಿಗೆ ಎಚ್ಚರ ಆಗ್ಲಿಲ್ಲ. ಇನ್ನು ಕೈ, ಕಾಲು, ಮೂಗು ಯಾವ ಇಂದ್ರಿಯಗಳಲ್ಲೂ ಯಾವುದೇ ಚಟುವಟಿಕೆ ಇಲ್ಲ. ಆದ್ರೆ ನೀವು ನಿದ್ದೆಯಿಂದ ಎದ್ದ ಮೇಲೆ ಏನಂತೀರಿ? ಸುಖವಾಗಿ ನಿದ್ದೆ ಬಂತು ಅಂತೀರಿ, ಹೌದಾ? ಆ ಸುಖ ಎಲ್ಲಿಂದ ಬಂತು? ಅದು ಕಣ್ಣಿನಿಂದ ಬಂದದ್ದಲ್ಲ, ಕಿವಿಯಿಂದ ಬಂದದ್ದಲ್ಲ, ಮೂಗಿನಿಂದ ಬಂದದ್ದಲ್ಲ, ಗಾಳಿಯಿಂದ ಬಂದದ್ದಲ್ಲ. ಅವನಿಗೆ ಸೆಂಟ್ ಹಾಕಿ ಮೂಗಿಗಿಡಿದ್ರು ಅವನಿಗೆ ಗೊತ್ತಾಗಲ್ಲ, ಗೊರ್ರ ಅಂತಿರ್ತಾನೆ ಅಷ್ಟೇ. ಆಗ ಮನಸ್ಸು ಎಚ್ಚರದಲ್ಲಿ ಇಲ್ಲ. ಯಾಕಂದ್ರೆ ಹಿಂದಿದ್ಯಾವುದೋ ನೆನಪಿಸ್ಕೊಂಡು ಖುಷಿ ಪಡ್ತೇನೆ ಅಂದ್ರೆ ಅಲ್ಲಿ ಮನಸ್ಸು ಪುರೀತ ನಾಡಿ ಒಳಗೆ ಪ್ರವೇಶ ಮಾಡಿ ಅದು ಸೈಲೆಂಟ್ ಆಗ್ಬಿಡುತ್ತೆ. ಆದ್ರೂ ಮನುಷ್ಯನಿಗೆ ಅಲ್ಲೊಂದು ಸುಖ ಇದೆ, ಸುಖವಾಗಿ ನಿದ್ದೆ ಬಂತು. ಆ ಸುಖ ಎಲ್ಲಿಂದ ಬಂತು? ಹೊರಗಿಂದ ಬರ್ಲಿಲ್ಲ. ಮನಸ್ಸಾಗ್ಲಿ ಸ್ಟಾಕ್ ಮಾಡಿ ಇಟ್ಕೊಂಡ ಸಂಸ್ಕಾರದ ಬಲದಿಂದನೂ ಬರ್ಲಿಲ್ಲ. ಆದ್ರೂ ಸುಖ ಬಂತು ಅಂದ್ರೆ ಅದು ಜೀವಭೂತವಾದ ಸುಖ, ಸ್ವರೂಪಭೂತವಾದ ಸುಖ, ತನ್ನೊಳಗೆ ಇದ್ದದ್ದನ್ನ ತಾನು ಅನುಭವಿಸಿದ ಸೌಖ್ಯ ಅದು. ಆ ಸೌಖ್ಯವನ್ನ ಎಚ್ಚರದಲ್ಲಿದ್ದಾಗ ಪಡೆದರೆ ಅದು ಮೋಕ್ಷ. ಆ ಸೌಖ್ಯವನ್ನ ನಿದ್ದೆಯಲ್ಲೇ ಪಡ್ಕೊಂಡು ಮತ್ತೂ ನಿದ್ದೆ ಮಾಡ್ತೇನೆ ಅಂತಂದ್ರೆ ಮತ್ತೆ ರೋಗ ಆಗತ್ತೆ. ನಮ್ಮಲ್ಲಿ ಹೇಳಿಬಿಟ್ಟಿದ್ದಾರೆ, ನಿದ್ದೆಯಲ್ಲಿ ತುಂಬಾ ಒಳ್ಳೆ ಸುಖ ಸಿಗುತ್ತೆ, ಹಾಗಾಗಿ ನಾನು ಮೋಕ್ಷ ಸುಖ ಪಡಿಲಿಕ್ಕೋಸ್ಕರ ನಿದ್ದೆ ಮಾಡ್ತೇನೆ ಅಂತ ಜಾಸ್ತಿ ನಿದ್ದೆ ಮಾಡಿದ್ರೆ ಆಮೇಲೆ ಬುದ್ಧಿ ಎಲ್ಲ ಮೆತ್ತಗಾಗ್ಬಿಡುತ್ತೆ, ಮಂದಾಗ್ಬಿಡುತ್ತೆ, ಏನೂ ನೆನಪಿರಲ್ಲ. ಜಾಸ್ತಿ ನಿದ್ದೆ ಮಾಡಿದಾಗ ಬರುವ ರೋಗ ನೆನಪಿನ ಶಕ್ತಿ ಹೀನತೆ, ಮರೆವು ಅನ್ನೋದು ದೊಡ್ಡ ರೋಗ. ಅತಿಯಾದ ನಿದ್ದೆ ಆದಾಗ, ಅತಿ ನಿದ್ದೆಗೆಟ್ಟಾಗ ಬುದ್ಧಿ ಕೆಡುತ್ತೆ. ಅತಿ ನಿದ್ದೆ ಮಾಡಿದಾಗ ನಾತ್ಯಷ್ಟತಸ್ತು ಯೋಗೋಸ್ತಿ ನಚಾತ್ಯಂತ ಮನಶ್ನತ ನಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ. ಅತೀ ನಿದ್ದೆ ಮಾಡುವವನಿಗೂ ಯೋಗ ಇಲ್ಲ, ಜಾಗ್ರತೋ ನೈವ ಚಾರ್ಜುನ. ಅತ್ಯಂತ 24 ಗಂಟೆ ಎಚ್ಚರ ಇರ್ತೇನೆ ಅಂತ ಪೆರ್ಚಪ್ಪನಾಗೆ ಕಣ್ತೆಗದೇ ಕೂತಿದ್ರೆ ಏನು ಉಪಯೋಗ ಇಲ್ಲ, ಅದರಿಂದ ಏನು ಲಾಭನೂ ಇಲ್ಲ, ಜ್ಞಾನವೂ ಬರಲ್ಲ. ಎಚ್ಚರ ಇದ್ದೇನೆ ಅಂತ ಒಂದು ಹೆಗ್ಗಳಿಕೆ ಅಷ್ಟೇ. ಆದ್ರೆ ಅದು ಕೂಡ ಆರೋಗ್ಯಕ್ಕೆ ಉಚಿತ ಅಲ್ಲ. ಅದನ್ನಾಗೆ ಅತಿ ನಿದ್ದೆ ಹೇಗೆ ತಪ್ಪು, ನಿದ್ದೆ ಬಿಡುವುದು ಅಷ್ಟೇ ದೊಡ್ಡ ತಪ್ಪು. ಆದ್ರೆ ಕಾಲಕ್ಕೆ ಸರಿಯಾದ ನಿದ್ದೆಯಿಂದಲೇನೆ ದೇಹದ ಆರೋಗ್ಯ ಹೆಚ್ಚುವುದು ಅನ್ನುವಂತಹ ಸ್ವರೂಪಭೂತವಾದ ಆನಂದ ಏನಿದೆ ಅದನ್ನ ನಿಜಾರ್ಥದಲ್ಲಿ ಪಡಿಬೇಕು. ಈಗ ನಮ್ಗೆ ಎಚ್ಚರ ಇಲ್ಲದೆ ಆ ಸುಖ ಇದೆ, ಎದ್ದ ಮೇಲೆ ಗೊತ್ತಾಗತ್ತೆ ಇಷ್ಟು ಹೊತ್ತು ಸುಖವಾಗಿ ಮಲಗಿದೆವು. ಮಲಗುವಾಗ ಸುಖ ಆಗ್ತಾ ಇರೋದು ನಮ್ಗೆ ಗೊತ್ತಿಲ್ಲ. ಬೇರೆಯವ್ರು ಅನ್ಕೋತಾರೆ, ಏನ್ ಸುಖವಾಗಿ ಮಲ್ಕೊಂಡಿದ್ದಾನೆ, ಚೂರ್ ಮೈ ಮೇಲೆ ಪ್ರಜ್ಞೆ ಇಲ್ಲ, ಆಹಾ ಎಷ್ಟು ಚಂಡೆ ಬಡಿತಾ ಇದ್ರು ಗೊರ್ಕೆ ಅದಕ್ಕಿಂತ ಜೋರ್ ಕೇಳಿಸ್ತಿದೆ, ಎಷ್ಟು ಯಕ್ಷಗಾನದವ್ರು ಬೊಬ್ಬೆ ಹೊಡೆದು ಬಡ್ಕೊಳ್ತಾ ಇದ್ರು ಇವನಿಗೆ ಮಾತ್ರ ಅದ್ ಚೂರು ಎಚ್ಚರ ಆಗ್ತಾ ಇಲ್ಲ ಅಂತ ಪಕ್ಕದವರಿಗೆ ಗೊತ್ತಾಗುತ್ತೆ ಅವನು ಸುಖವಾಗಿ ನಿದ್ರಿಸ್ತಾ ಇದ್ದಾನೆ ಅಂತ. ಆದ್ರೆ ನಿದ್ರಿಸ್ತಾ ಇರುವವನಿಗೆ ನನಗೆ ಸುಖವಾಗಿ ನಿದ್ದೆ ಆಗ್ತಾ ಇದೆ ಅಂತ ಆಗ ಗೊತ್ತಾಗುದಿಲ್ಲ. ಅದಕ್ಕೆ ಪ್ರೆಸೆಂಟ್ ಟೆನ್ಸ್ ಇಲ್ಲ, ಪಾಸ್ಟ್ ಟೆನ್ಸ್ ಇದೆ. ಎದ್ದ ಮೇಲೆ ಗೊತ್ತಾಗುತ್ತೆ ಇಷ್ಟು ಚೆನ್ನಾಗಿ ನಿದ್ದೆ ಬಂತು, ಅಬ್ಬಾ ಈಗ ಫ್ರೆಶ್ ಆಯ್ತು, ಈಗ ಆನಂದ ಆಯ್ತು ನಿದ್ದೆಯಿಂದ ಎದ್ದ ಮೇಲೆ
ಅಂತ ಆ ನಿದ್ದೆ ಹಿಂದಿನದ್ದನ್ನ ನೆನಪಿಸಿಕೊಂಡು ಆ ಆನಂದದ ಕ್ಷಣಗಳನ್ನ ನೆನಪಿಸಿಕೊಂಡು ಆತ ಮುಂದೆಯೂ ಅದರ ಆ ಫಲವನ್ನ, ಸೌಖ್ಯವನ್ನ ಅಥವಾ ಫ್ರೆಶ್ನೆಸ್ ಅನ್ನ ಅನುಭವಿಸ್ತಾನೆ. ಅದು ಅವನಿಗೆ ಎಚ್ಚರದಲ್ಲೂ ದಕ್ಕಿತು ಅಂತಾದ್ರೆ, ಮನಸ್ಸು ಸ್ಥಗನಗೊಂಡಿತು, ಇಂದ್ರಿಯಗಳು ಹಿಮ್ಮೆಟ್ಟಿತು ಅಂತಾದಾಗ ಜೀವ ಎದ್ದೇಳುತ್ತೆ, ಜೀವದ ಮನಸ್ಸು ಜಾಗೃತವಾಗುತ್ತೆ. ಆಗ ಅವನಿಗೆ ಎಲ್ಲ ಪ್ರಪಂಚದಲ್ಲಿರುವ ವಸ್ತುಗಳಿಂದ ತಿಳಿಯುವ ಜ್ಞಾನ ಅದು ಸತ್ಯವಾಗಿ ಕಾಣುತ್ತೆ ಹೊರತು ಅಲ್ಲಿ ಅವನಿಗೆ ಭ್ರಮೆ ಬರುವುದಿಲ್ಲ. ಮನಸ್ಸು ಕೆಲವೊಂದ್ ಸರ್ತಿ ಭ್ರಮೆಯನ್ನು ಹುಟ್ಟಿಸುತ್ತೆ, ಸತ್ಯವನ್ನು ತಿಳ್ಕೊಳ್ಳುತ್ತೆ. ಆದ್ರೆ ಅದಕ್ಕೆ ಸರಿ ತಪ್ಪು ಗೊತ್ತಾಗುದಿಲ್ಲ. ಬುದ್ಧಿ ಸ್ವಲ್ಪ ವಿವೇಚನೆ ಮಾಡುತ್ತೆ, ಆದ್ರೂ ಅದಕ್ಕೆ 100ಕ್ಕೆ 100 ಎಲ್ಲವೂ ಸತ್ಯ ಎಲ್ಲವೂ ಸುಳ್ಳು ಅಂತ ಅನ್ನುವ ವಿಷಯದಲ್ಲಿ ನಿರ್ಧಾರ ಮಾಡ್ಲಿಕ್ಕೆ ಬರುವುದಿಲ್ಲ. ಆ ಹೊರಗಿನಿಂದ ಇರುವ ಮನಸ್ಸು ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದಿಂದ ಆದದ್ರಿಂದ ಅದರ ದೋಷಗಳಿಂದಾಗಿ ಸತ್ವರಜಸ್ ತಮಸ್ಸು ಗುಣಗಳ ಪ್ರಭಾವ ಇರುವುದರಿಂದ ಅದು ಕೆಲವೊಂದ್ ಸರ್ತಿ ಪ್ರಾಮಾಣಿಕವಾಗಿ ತೋರಿಸುತ್ತೆ, ಕೆಲವೊಂದ್ ಸರ್ತಿ ಭ್ರಮೆಯನ್ನು ಹುಟ್ಟಿಸುತ್ತೆ. ಆದ್ರೆ ಜೀವ ಸ್ವರೂಪದಲ್ಲಿರುವ ಮನಸ್ಸಿದೆಯಲ್ವಾ, ಮನಸ್ಸು ಎರಡಿದೆ. ನಾಶ ಹೊಂದುವ ಮನಸ್ಸು, ನಾಶ ಹೊಂದದ ಮನಸ್ಸು. ನಾಶ ಹೊಂದುವ ಮನಸ್ಸು ಅಂದ್ರೆ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದಿಂದ ಉಂಟಾದ ಮನಸ್ಸು, ಅಂದ್ರೆ ಅದು ದೇಹ ಸಿಗುವಾಗ ಬಂದದ್ದು. ದೇಹದೊಳಗೆ ಪ್ರವೇಶಿಸುವಾಗ ಜೀವದ ಜೊತೆಗೆ ಒಂದಿರುತ್ತಲ್ಲ ಮನಸ್ಸು, ಹಿಂದಿನ ಜನ್ಮದ್ದೆಲ್ಲ ಹೊತ್ಕೊಂಡು ಬಂದಿದೆಯಲ್ವಾ, ಆ ಮನಸ್ಸು ಅದು ಜೀವದ ಜೊತೆಗೆ ಇರುವುದದು ಸೂಕ್ಷ್ಮಭೂತವಾದದ್ದು, ಅದು ಚೇತನಾತ್ಮಕವಾದದ್ದು. ಶರೀರದ ಜೊತೆಗೆ ಬರುವ ಮನಸ್ಸು ಅದು ಜಡಾತ್ಮಕವಾದದ್ದು. ಜಡ ಮನಸ್ಸು ಹೊರಟು ಹೋಗುತ್ತೆ, ಚೇತನ ಮನಸ್ಸು ಜೀವದ ಜೊತೆಗಿರುತ್ತೆ. ಆ ಚೇತನ ಮನಸ್ಸು ಜಾಗೃತವಾದಾಗ ಅವನು ಧ್ಯಾನದ ಸ್ಥಿತಿಯಲ್ಲಿ ಸತ್ಯವನ್ನ ಕಾಣುವಷ್ಟು ಎತ್ತರಕ್ಕೆ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಸಾಧ್ಯ ಆಗುದು ಈ ಕರ್ಮ ಭೂಮಿಯಲ್ಲೇ, ಈ ಭರತ ಭೂಮಿಯಲ್ಲೇ. ಯಾಕೆಂದ್ರೆ ಇಲ್ಲಿರುವ ಲೈಫ್ ಸ್ಟೈಲ್ ಹಾಗಿದೆ. ಬೇರೆ ಕಡೆಯಲ್ಲಿ ಅವರು ಸಾಧನೆ ಮಾಡಬಾರದು, ಅವ್ರಿಗೆ ಏನು ಗೊತ್ತಿಲ್ಲ ಅಂತ ಅರ್ಥ ಅಲ್ಲ. ಆದ್ರೆ ಇಲ್ಲಿ ನಮ್ಮ ಬದುಕಿನ ಪ್ರತಿ ಕ್ಷಣದಲ್ಲೂ ಉಂಟಾಗುವ ಆ ಪ್ರಾಕೃತಿಕ ವ್ಯತ್ಯಾಸಗಳಿರಬಹುದು, ಅಥವಾ ಹಬ್ಬ ಹರಿದಿನಗಳ ಆಚರಣೆಗಳ ಹಿನ್ನೆಲೆ ಇರಬಹುದು, ಅಥವಾ ನಾವು ಹಿರಿಯರ ಜೊತೆಗಿರುವ ನಮ್ಮ ಕೌಟುಂಬಿಕ ಅಥವಾ ಗುರು ಶಿಷ್ಯ ಸಂಬಂಧದ ಹಿನ್ನೆಲೆ ಇರಬಹುದು. ಈ ಎಲ್ಲ ಕಾರಣದಿಂದ ನಮ್ಮ ಬದುಕಿಗೆ ಮನಸ್ಸು ಜಾಗೃತಗೊಳ್ಳಿಕ್ಕೆ ಬೇಕಿರುವ ಒಂದು ಸುಂದರವಾದ ವಾತಾವರಣ ಇದೆ. ಆ ವಾತಾವರಣ ಸ್ವರೂಪಭೂತದಲ್ಲಿ ಗೊತ್ತಾಗುವುದು, ಆವಿರ್ಭಾವವಾಗುವುದು ಮೋಕ್ಷ. ನಾನಾಗತಿ ನಿಮಿತ್ತ ಅವಿದ್ಯಾಗ್ರಂಥಿರಂಧನ ದ್ವಾರೇಣ, ನಾನಾ ವಿಧವಾದ ಬೇರೆ ಬೇರೆ ಸಿದ್ಧಿಗಳನ್ನ ಪಡೆದು ಆ ನಿಮಿತ್ತದಿಂದ ಮತ್ತಷ್ಟು ಅವಿದ್ಯೆಯನ್ನ ಗಂಟನ್ನ ಹಾಕಿಕೊಳ್ಳುವ ಸ್ಥಿತಿಯಿಂದ ಹೊರಬರುವ ಜೀವದ ಸ್ವಸಹಜಭೂತವಾದ ಅರಿವನ್ನ ಪಡೆಯುವುದು ಅಂತೇನಿದೆ ಅದೇ ಮೋಕ್ಷ. ನಾನಾಗುವುದು ಮೋಕ್ಷ. ನಾನು ಕಲ್ಲುಗುಂಡಾಗುವುದು ಮೋಕ್ಷ ಅಲ್ಲ. ನಾನು ನಾಯಿಯೋ ಬೆಕ್ಕೋ ಕತ್ತೆಯೋ ಕಡವೆಯೋ ಎಮ್ಮೆಯೋ ಆಗುವುದು ಮೋಕ್ಷ ಅಲ್ಲ. ನಾನಾಗುವುದು ಮೋಕ್ಷ. ಅದೇನು ಅಂತ ಅವನಿಗೆ ಸಾಧನೆ ಮಾಡಿದಾಗ ಗುರುಗಳ ಉಪದೇಶದಿಂದ ಗೊತ್ತಾಗುತ್ತೆ. ಅವನು ಕಡವೆನೂ ಇರ್ಬೋದು, ನಾಯಿ ಇರ್ಬೋದು, ಬೆಕ್ಕು ಇರ್ಬೋದು, ಗೊತ್ತಿಲ್ಲ. ಜೀವದಲ್ಲಿ ಎಲ್ಲಾ ತರದ ಜೀವಿಗಳು ಇವೆ. ಮನುಷ್ಯ ಶರೀರ ಬಂದಾಗ ಬುದ್ಧಿ ಇರುತ್ತೆ, ಜ್ಞಾನ ಬರುತ್ತೆ, ಸಾಧನೆ ಮಾಡಿಕೊಳ್ತಾನೆ. ಆದ್ರೆ ತನ್ನ ಮೂಲ ಸ್ವರೂಪದಲ್ಲಿ ಮತ್ತೆ ಅವನ ನಿಜವಾದ ಜೀವ ಸ್ವರೂಪ ಏನು, ಆದ್ರೆ ಆಗಲೂ ಅವನ್ ಬೆಕ್ಕಾಗೆ ಇರ್ಬೇಕು ಅಂತೇನಿಲ್ಲ. ಅವನಿಗೆ ಯಾವ ದೇಹ ಬೇಕು, ಮೋಕ್ಷಕ್ಕೆ ಹೋದ್ರೆ ಎಲ್ಲಾ ದೇಹಗಳನ್ನು ಪಡ್ಕೊಳ್ಳುವ ಒಂದು ಅಸಾಧಾರಣವಾದ ಬಲ ಅವನಿಗೆ ಬರುತ್ತೆ. ಆದ್ರಿಂದಾಗಿ ಆ ಸ್ಥಿತಿಯಲ್ಲಿ ಅಯ್ಯೋ ನಾನು ಹುಲ್ಲು ಜೀವ, ಏನಪ್ಪಾ ಮಾಡುದು ಇಲ್ಲ. ಹುಲ್ಲು ಜೀವವಾದ್ರೂ ಕೂಡ ಅವನಿಗೆ ಮನುಷ್ಯ ಶರೀರ ಬರುತ್ತೆ, ಸಾಧನೆ ಮಾಡ್ತಾನೆ, ಗುರುಗಳ ಸೇವೆ ಮಾಡ್ತಾನೆ. ಅದು ಸ್ವರೂಪದಲ್ಲಿ ಜೀವ ಅಂತ ಹುಲ್ಲಿನ ಹಾಗಿರುವುದು. ಯಾಕೆ ಅಂದ್ರೆ ನಾವು ಪ್ರಪಂಚದಲ್ಲಿ ಹುಲ್ಲು ಅಂತ ಒಂದು ವಸ್ತು ಕಾಣಬೇಕಲ್ಲ, ಅದಕ್ಕೆ ಮೂಲ ಯಾವುದು ಹೇಳಿ? ಎಲ್ಲಿಂದಲೋ ಬರ್ಬೇಕಲ್ಲ. ಅದು ಇದ್ದಕ್ಕಿದ್ದಂತೆ ತನ್ನಿಂತಾನೆ ಹುಲ್ಲಂತೂ ಹುಟ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದ್ರಲ್ಲಿ ಜೀವ ಇದೆ. ಆ ಜೀವ ಇದ್ದ ಮೇಲೆ ಅದಕ್ಕೆ ಅದೇ ಆಕೃತಿ ಬರಬೇಕು ಅಂದ್ರೆ ಹುಲ್ಲಿನ ಆಕೃತಿಯ ಒಂದು ಜೀವ ಇರಬೇಕು. ಆ ಜೀವ ಸಾಧನೆಯಿಂದ ಹೆಚ್ಚಿನದನ್ನು ಪಡ್ಕೊಳ್ಳುತ್ತೆ, ಭಗವಂತನ ಅನುಗ್ರಹದಿಂದ ಬೇರೆ ಶರೀರ ಬರುತ್ತೆ, ಬೇರೆ ಶರೀರದಿಂದ ಸಾಧನೆ ಆಗುತ್ತೆ, ಮೋಕ್ಷಕ್ಕೆ ಹೋಗುವಾಗ ಮತ್ತೆ ಹುಲ್ಲಿನ ಜೀವವಾಗಿ ಹೋಗುತ್ತೆ. ಅದಕ್ಕೆ ರಾಮಚಂದ್ರನ ಕಥೆ ಹೇಳುವಾಗ ಅವನು ಆ ಬ್ರಹ್ಮ ಸ್ತಂಭ ಪರ್ಯಂತಂ, ಹುಲ್ಲಿನಿಂದ ಹಿಡಿದು ಚತುರ್ಮುಖನ ತನಕದ ಎಲ್ಲ ಜೀವಿಗಳನ್ನು ಕೂಡ ತನ್ನ ಸರಯು ನದಿಯ ಹತ್ರ ಕರ್ಕೊಂಡು ಹೋಗಿ ಮೋಕ್ಷಕ್ಕೆ ಬನ್ನಿ 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 ಅಂತ ಕರ್ಕೊಂಡು ಹೋದ ಅಂತ. ಹುಲ್ಲನ್ನ ಹೆಂಗ್ ಕರ್ಕೊಂಡು ಹೋಗುದು? ನಾಯಿ, ಕತ್ತೆ, ಕಿರುಬ, ಬೆಕ್ಕು, ಮರ ಗಿಡಗಳೆಲ್ಲ ಬಂತು ಅಂತಿದೆ ಅಲ್ಲಿ. ಹೆಂಗ್ ಬಂದ್ವು ಅಂದ್ರೆ ಆ ಜೀವಗಳಿಗೆ ಭಗವಂತ ಕರ್ಕೊಂಡು ಹೋದಾಗ ಅವುಗಳ ಸ್ವರೂಪಭೂತವಾದ ಎಚ್ಚರಿಕೆಯಿಂದ ಭಗವಂತನ ಜೊತೆಗೇನೆ ಸರಯುವಿನಲ್ಲಿ ಮುಳುಗಿ, ಗುಪ್ತಾರ್ ಘಾಟ್ ಅಂತ ಅದರ ಹೆಸರು. ನಾನು ಮೊನ್ನೆ ಅದರ ಹೆಸರೇನು ಅಂತ ಹೇಳಿರ್ಲಿಲ್ಲ. ಗುಪ್ತಾರ್ ಘಾಟ್ ಅಂತ, ಗುಪ್ತ ಹರಿಘಾಟ್. ಹರಿಗುಪ್ತವಾಗಿ ಅಲ್ಲಿ ಎಲ್ಲ ಭಕ್ತರನ್ನ
ಬನ್ನಿ ಸತ್ಯದ ಅರಿವಿನ ಅಪೇಕ್ಷೆ ಉಳ್ಳವರೆಲ್ಲ ಅಂತ ಕರೆದಾಗ ನಾವೆಲ್ಲೋ ಮರದ ಎಡೆಯಲ್ಲಿ ಸಿಕ್ಕಾಕೊಂಡಿದ್ವಿ ಅಂತೆ, ಬಾಲ ಸಿಕ್ಕಿಸ್ಕೊಂಡು ಗೊತ್ತಾಗ್ಲಿಲ್ಲ ಕರೆದಿದ್ದು. ಅಲ್ಲೇ ಉಳಿದು ಈಗ ಹೀಗೆಲ್ಲ ಓಡಾಡ್ತಾ ಇದ್ದೀವಿ. ಆಗದವರು ಹೋದವರೆಲ್ಲ ಎಲ್ಲಾ ತರದ ಜೀವಿಗಳು, ಪ್ರಾಣಿ ಪಕ್ಷಿ ಕ್ರಿಮಿಕೀಟಗಳ ಎಲ್ಲಾ ತರದ ಜೀವಿಗಳು ಕೂಡ ಮೋಕ್ಷಕ್ಕೆ ಹೋದ್ವು. ಹೋಗಿ ಸ್ವರೂಪಭೂತವಾದ ಆನಂದದಲ್ಲಿ ಭಕ್ತಿ ಮಾಡುತ್ತಾ ಸ್ವಧರ್ಮಾನುಷ್ಠಾನಗಳನ್ನು ನಡೆಸಿ ಭಗವಂತನ ಕರುಣೆ ಆದ್ಮೇಲೆ ಮುಕ್ತಿ ಸುಲಭ. ಭಗವಂತನ ಕರುಣೆ ಆಗುವ ತನಕ ಎಲ್ಲವೂ ಕಷ್ಟವೇ. ಏನ್ ಮಾಡಿದ್ರು ಕಷ್ಟ. ನಿಂತ್ರು ಕಷ್ಟ, ಕೂತ್ರು ಕಷ್ಟ, ಹೋದ್ರು ಕಷ್ಟ, ಬಂದ್ರು ಕಷ್ಟ, ತಿಂದ್ರು ಕಷ್ಟ, ಇದ್ರು ಕಷ್ಟ, ಉಪವಾಸ ಇದ್ರು ಕಷ್ಟ. ಏನ್ ಮಾಡಿದ್ರು ಕೆಲವೊಂದ್ ಸರ್ತಿ ಈ ಪಾಪಿ ಹೋದಲ್ಲಿ ಮೊಣಕಾಲ್ ನೀರು ಅಂತ ಒಂದ್ ಮಾತು. ಪಾಪಿ ಎಲ್ಲಿ ಹೋದ್ರು, ಅದು ಸಮುದ್ರ ಇದ್ರು ಅವನು ಹೋದ್ಮೇಲೆ ಆ ಕಾಲು ನೀರು ಮೊಣಕಾಲಷ್ಟೇ ಇರುತ್ತೆ. ಅವನು ಭಾರಿ ಖುಷಿಯಿಂದ ಡೈ ಹೊಡೆದ, ಮೂತಿ ಹೊಡೆದೋಯ್ತು. ಹಾಗೆ ಅವನು ಎಲ್ಲಿ ಹೋದ್ರು ಅವನ ಪರಿಸ್ಥಿತಿಯಲ್ಲಿ ಅವನು ಹೋದಲ್ಲೆಲ್ಲ ಅವ್ಯವಸ್ಥೆನೇ ಆಗ್ತಾ ಇರುತ್ತೆ. ಅವ್ನು ಮುಟ್ಟಿದ್ದೆಲ್ಲ ಮಣ್ಣಾಗತ್ತೆ. ಕೆಲವರು ಹೇಳುದುಂಟು ಅವ್ರು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅಂತ. ಕೆಲವ್ರದ್ದು ಇನ್ನೊಂದು ಶಕ್ತಿ ಇದೆ, ಅವ್ರು ಮುಟ್ಟಿದ್ದೆಲ್ಲ ಮಣ್ಣಾಗ್ತಾ ಇರುತ್ತೆ. ಅವ್ನು ಏನ್ ಮುಟ್ಟಿದ್ರು ಹಾಳಾಗ್ತಾ ಇರುತ್ತೆ. ಹಾಗೆ ಕೆಲವು ದುಸ್ಥಿತಿಗಳು ಇರ್ತವೆ. ಇದು ಮನುಷ್ಯನಿಗೆ ಬೇಕಾದ ಸರ್ತಿ ಅನುಭವಕ್ಕೆ ಬರ್ತಾ ಇರುತ್ತೆ. ಮಾಡಿದ್ದೆಲ್ಲ ತಪ್ಪು ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಅಂತ ಸ್ಥಿತಿಯಿಂದ ಪಾರಾಗ್ಲಿಕ್ಕೆ ಭಗವಂತನ ಪದ ಕಮಲಗಳಿಗೆ ಶರಣಾಗುವುದೊಂದೇ ಮಹಾಪರಿಹಾರ ಹೊರತು ಇನ್ಯಾವುದ್ರಿಂದಲೂ ನಾವೇ ಎಲ್ಲ ಹಾರು ಮಾಡ್ಕೊಳ್ತೇವೆ, ಸರಿ ಮಾಡ್ಕೊಳ್ತೇವೆ, ಹದ್ದುಬಸ್ತಿಗೆ ಬಂದು ಬಿಡ್ತೇವೆ, ಇನ್ನೊಂದ್ ಸ್ವಲ್ಪ ದಿವಸ ಆಮೇಲೆ ಎಲ್ಲ ನಮ್ದೇ ಆಗೋಗುತ್ತೆ ಅಂತ ಹೀಗೇನೇ ಅನ್ಕೊಂಡ್ರು ನಮ್ದೇ ಬಡ್ಕೊಳ್ಳೋದಾಗತ್ತೆ ಅಷ್ಟೇ. ಬಾಯಿ ಏನು ಬದಲಾಗೋದಿಲ್ಲ. ಯಾರೋ ಒಬ್ಬ ಕಷ್ಟ ಆಗ್ತಿತ್ತಂತೆ, ಬಂದು ಜ್ಯೋತಿಷ್ಯ ಹತ್ರ ಕೇಳಿದ್ನಂತೆ, ಸ್ವಾಮಿ ತುಂಬಾ ಕಷ್ಟ ಆಗ್ತದೆ, ಏನ್ ಮಾಡುದು ಗೊತ್ತಾಗ್ತಾ ಇಲ್ಲ. ಹೌದಾ, ಇನ್ನೊಂದು 6 ತಿಂಗಳಪ್ಪ ಅಷ್ಟೇ, ಮತ್ತೆ ಅಡ್ಜಸ್ಟ್ ಆಗುತ್ತೆ, ಹೆದರ್ಬೇಡ. ಅಂದ್ರೆ ಯಾವುದು ನಮ್ಮ ನಿಯಂತ್ರಣದಲ್ಲಿ ಇರುವಂತದ್ದು ಅಲ್ವೇ ಅಲ್ಲ. ಬಂದ ಹಾಗೆ ಬಂದದ್ದನ್ನ ಸ್ವೀಕರಿಸುವ ಎಚ್ಚರ ಬರುವುದೊಂದೇ, ಬಂದದ್ದರನ್ನ ಎದುರಿಸುವ ಬಲ ಒಂದೇ ಅದಕ್ಕೆ ಪರಿಹಾರ. ಬರಬಾರ್ದು ಅಂತ ತಡಿಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಆಗ್ಲೇ ಇಳಿತಾ ಇರುತ್ತೆ ಕರ್ಮ ಫಲಗಳ ರಾಶಿ. ಅದೇನೋ ಒಂದು ಆ ಆಟದಲ್ಲಿ ವಿಡಿಯೋ ಗೇಮ್ ಬರ್ತಾ ಇರುತ್ತಲ್ಲ, ಅದ್ಮೇಲಿಂದ ಈಗ ಪದಾರ್ಥಗಳೆಲ್ಲ ಬರ್ತಾ ಇರುತ್ತೆ, ಬೇರೆ ಬೇರೆ ಆಕೃತಿ ಇದ್ದು. ಅದು ನಾವು ತಡಿಲಿಕ್ಕೆ ಆಗುದಿಲ್ಲ. ಅದನ್ನು ಹೇಗೆ ಎದುರಿಸ್ತೇವೆ ಅನ್ನೋದೊಂದೇ ಗುರಿ. ಬರುದಂತ ತಡಿಲಿಕ್ಕೆ ಆಗುದಿಲ್ಲ. ನಾವು ಅದಕ್ಕೆ ಸಿಕ್ಕಾಕೊಳ್ಳೋದಾಗ ಹೆಂಗ್ ತಪ್ಪಿಸ್ಕೊಳ್ಬಹುದು, ಯಾವುದನ್ನ ಹೊಡೆದುರುಳಿಸಿ ದಾರಿಯನ್ನ ಕ್ಲಿಯರ್ ಮಾಡ್ಕೊಳ್ಬಹುದು ಅನ್ನೋದಷ್ಟೇ ಮಾಡ್ಬೋದು ಹೊರತು, ಬಂದದ್ದೆಲ್ಲ ಬರಲಿ ಗೋವಿಂದನ ದಯೆಂದಿರಲಿ ಅಂತ ನೆನಪಿಸ್ಕೊಂಡು ಆಟ ಆಡಿದ್ರೆ ಜೀವನದಲ್ಲೂ ಆಟ ಸರಿಯಾಗಿ ಸಲೀಸಾಗಿ ಹೋಗುತ್ತೆ. ಭರತ ಭೂಮಿಯಲ್ಲಿ ಭಗವಂತನ ಸೇವೆಗೆ ಯೋಗ್ಯವಾದ ಮನುಷ್ಯ ಜನ್ಮ ಒಬ್ಬನಿಗೆ ಸಿಕ್ಕಿತು ಅಂತ ಅನ್ನಿಸಿದಾಗ ದೇವತೆಗಳು ಹೇಳ್ತಾರಂತೆ, ಆಹಾ ಏನಪ್ಪಾ, ಏನ್ ಪುಣ್ಯ ಮಾಡಿದ್ರಿ ಇವರೆಲ್ಲ, ಭಾರತದಲ್ಲಿ ಹುಟ್ಟಿ ಬಂದ್ರಲ್ವಾ. ಸ್ವಯಂ ನಾರಾಯಣನೇ ಒಲಿಲಿಕ್ಕೆ ಬೇಕಿರುವ ಸುಲಭದ ದಾರಿಯನ್ನ ಒಲಿಸಿಕೊಳ್ಳಿಕ್ಕೆ ಸಾಧ್ಯವಾಗುವ ನೆಲದಲ್ಲಿ ಇವರೆಲ್ಲ ಹುಟ್ಟಿ ಬಂದಿದ್ದಾರಲ್ವಾ ಅಂತ ದೇವತೆಗಳು ಕೈಚಪ್ಪಾಳೆ ತಟ್ಟಿ ಭಾರತೀಯರಾಗಿ ಹುಟ್ಟಿದ್ದಕ್ಕೆ ಹೆಮ್ಮೆ ಪಡ್ತಾರಂತೆ. ನಮ್ಗೆ ಹೆಮ್ಮೆ ಇಲ್ಲ, ನಾವು ಎಮ್ಮೆಗಳು. ಚರ್ಮ ದಪ್ಪಾಗಿ ಏನ್ ಹೇಳ್ತಿದ್ದಾರೆ ಅಂತಾನು ತಲೆಗಳಿಗೆ ಹಾಕೊಳ್ಳಿಕ್ಕೆ ನಮ್ಮ ಹತ್ರ ತಾಳ್ಮೆ ಇಲ್ಲ, ಬುದ್ಧಿ ಶಕ್ತಿಯು ಜಡ್ಡು ಕಟ್ಟಿ ಹೋಗಿದೆ. ಆದ್ರೆ ದೇವತೆಗಳು ಖುಷಿ ಪಡ್ತಾರಂತೆ. ಯೈರ್ ಜನ್ಮ ಲಬ್ಧನೃಷು ಭಾರತೆ ಅಜಿರೆ ಮುಕುಂದ ಸೇವವು ಔಪೈಕ ಸ್ಪೃಹಾತ್ಮಭಿಹಿ. ಭಗವಂತನ ಸೇವೆ ಮಾಡುವುದಕ್ಕಾಗಿ ಅನುಕೂಲಕರವಾದಂತಹ ಭಾರತದ ಈ ನೆಲದಲ್ಲಿ ಹುಟ್ಟಿ ಬಂದಿದ್ದಾರಲ್ಲಪ್ಪ, ಎಂತ ಅದ್ಭುತ ಅವರ ಬದುಕು ಅಂತ ಸಂತೋಷ ಪಡ್ತಾರೆ. ಅಹೋಬತ ಈಶಾಂ, ಏಷಾಂ ಜನ್ಮ ಅಹೋಬತ. ಅಹೋಬತ ಅಂದ್ರೆ ಅಬ್ಬಬ್ಬಬ್ಬಾ ಏನ್ ಅದ್ಭುತ ಇವರ ಬದುಕು ಅಂತ ಅವರು ಹೆಮ್ಮೆಯಿಂದ ಕೈತಟ್ಟಿ ಬಾಯ್ಬಿಟ್ಟು ತೋಳುಗಳನ್ನು ಎತ್ತಿ ಹಾಡ್ತಾರಂತೆ, ಇವರ ಜನ್ಮ ಸಾರ್ಥಕ ಅಂತ. ಕಿಂ ದುಷ್ಕರೈರ್ನ ಕೃತುಭಿಸ್ತಪೋಭಿಃ ತಪೋವ್ರತೈಃ ದಾನಾದಿಭಿರ್ವಾ ದ್ಯುಜಯೇನ ಫಲ್ಗುಣ ನ ಯತ್ರ ನಾರಾಯಣ ಪದ ಪಂಕಜ ಸ್ಮೃತಿ ಪ್ರಮುಷ್ಟಾತಿಶಯೇಂದ್ರಿಯೋತ್ಸವಾತ್. ಮನುಷ್ಯರು ಒಲಿಸಿಕೊಳ್ಳುವುದಕ್ಕೋಸ್ಕರ ಕಾಮ್ಯ ಕರ್ಮಗಳನ್ನ ಮಾಡ್ತಾ ಹೋಗ್ತಾರೆ, ಕಾಮ್ಯ ತಪಸ್ಸುಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಕಾಮ್ಯ ಅಂದ್ರೆ ನನಗಿಂಥ ಫಲ ಬೇಕು, ಅದಕ್ಕೋಸ್ಕರ ಈ ಹೋಮ, ನನಗಿಂಥ ಕಾರ್ಯಸಿದ್ಧಿ ಆಗಬೇಕು, ಅದಕ್ಕೆ ಕಾರ್ಯಸಿದ್ಧಿ ಆಂಜನೇಯನಿಗೆ 35 ಪ್ರದಕ್ಷಿಣೆ ಹಾಕಿ ಸುತ್ತು ಕಮ್ಮಿ ಆಗುವ ತನಕನೂ ಸುತ್ತ ಹಾಕುದು.
ಸುತ್ತ ಹಾಕಿ 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 ತಲೆ ಸುತ್ತು ಬಿದ್ದು ಏನಾಯ್ತು ಅಂತ ಗೊತ್ತಾಗುವಾಗ ಆಸ್ಪತ್ರೆಯಲ್ಲಿ ಇರೋ ತರ ಆಗುತ್ತೆ. ಪ್ರಯತ್ನ ಮಾಡದೆ ದೇವರನ್ನು ಪ್ರಾರ್ಥಿಸಿದ್ರೂ ಉಪಯೋಗ ಇಲ್ಲ. ನಮ್ಮ ಪ್ರಯತ್ನ ಮಾಡಿ ದೇವರನ್ನ ನಾವು ಪ್ರಾರ್ಥಿಸ್ಬೇಕು, ಕೇಳಿಕೊಳ್ಬೇಕು. ಹಾಗೆ ಕಾಮ್ಯದ ಯಾಗಗಳನ್ನ, ಕಾಮ್ಯ ತಪಸ್ಸು ವ್ರತಗಳನ್ನ, ದಾನಗಳನ್ನ ಮಾಡಿ ಅಲ್ಪ ಸುಖ ಕೊಡುವ ಸ್ವರ್ಗವನ್ನ ಅವರು ಸಂಪಾದಿಸ್ತಾರೆ. ಸ್ವಲ್ಪ ಸುಖ ಅಂದ್ರೆ ಯಾಕೆ ಅಂದ್ರೆ, ನೀವು 100 ವರ್ಷ ಇರುವುದು ಅಂತ ಅನ್ಕೊಳ್ಳಿ ಸ್ವರ್ಗದಲ್ಲಿ. ಏನ್ರಿ 100 ವರ್ಷ ಇರುವುದು ಏನ್ ಸಾಮಾನ್ಯನ? 100 ವರ್ಷ ಆದ್ಮೇಲೆ ಕತೆ ಏನು? ಜೀವ ಅದಕ್ಕಿಂತಲೂ ಇನ್ನು 1000 ವರ್ಷ ಬದುಕಿರುತ್ತಲ್ಲ, ಏನ್ ಮಾಡುದು? ಸ್ವರ್ಗದಲ್ಲಿ 100 ವರ್ಷ ಇರ್ತಾರೆ, ಇನ್ನು 900 ವರ್ಷ ಏನ್ ಮಾಡುದು? ಅಂದ್ರೆ ನಾನು ಹೇಳುದು 900 ವರ್ಷ ಅಂತ ಯಾಕೆ ಹೇಳಿದೆ ಅಂದ್ರೆ, 1000 ವರ್ಷದ ಆಯುಷ್ಯ ಇದೆ ಅಂತ ಇಟ್ಕೊಳ್ಳಿ. 100 ವರ್ಷ ಸ್ವರ್ಗದ, ಇನ್ನು 900 ವರ್ಷ ಏನ್ ಮಾಡುದು? ತೆಂಗಿನಕಾಯಿ ಸಿಪ್ಪೆ ತಗೊಂಡು ಗುದ್ದುತ್ತಾ ಕೂತ್ಕೋಬೇಕು. ಅದನ್ನ ಈ ಹಳ್ಳಿಯಲ್ಲೆಲ್ಲ ಅದನ್ನ ನಾರ್ ಮಾಡ್ಲಿಕ್ಕೆ ಅದನ್ನ ನೆನೆ ಹಾಕಿ ಗುದ್ದಿ 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 ಗುದ್ದಿದಷ್ಟು ಮುಗಿಯುದಿಲ್ಲ, ಚೆನ್ನಾಗಿ ಗುದ್ದಿ ಅದರ ನಾರು ಬಿಟ್ಟು ಇನ್ನು ಉಳಿದದ್ದು ಎಲ್ಲವೂ ಅದರಿಂದ ಬೇರ್ಪಟ್ಟ ಮೇಲೆನೆ ಅವನಿಗೆ ಹೊರಗೆ ತೆಗಿಲಿಕ್ಕೆ ಬಿಡ್ತಾರೆ. ಅಂದ್ರೆ ಈ ಕಾಲಾಪಾನಿಯಲ್ಲಿ ಕರಿನೀರಿನ ಶಿಕ್ಷೆಯಲ್ಲಿ ಇದು ಒಂದು ಕೆಲಸ ಅವರಿಗೆ. ತೆಂಗಿನಕಾಯಿ ಸಿಪ್ಪೆ ಗುದ್ದಿ 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 ಅವರು ಹಗ್ಗ ಮಾಡಿ ಮಾರಾಟ ಮಾಡಿ ಅವ್ರು ಲಾಭ ಮಾಡ್ಕೊಳ್ತಿದ್ರು. ಇವರಿಗೆ ಕೆಲಸ ಅದೇ, ಸಿಪ್ಪೆ ಗುದ್ದುದು, ತೆಂಗಿನ ಸಿಪ್ಪೆ ಗುದ್ದುತ್ತಾ ಕೂತ್ಕೊಳ್ಳುದು. ಅದು ಒಂದು ಚೂರು ಗುದ್ದಿ ಮುಗಿಯುವುದಿಲ್ಲ. ಕೆಲವೊಂದ್ ಸರ್ತಿ ಅದು ಪೂರ್ತಿ ಬಿಟ್ಕೊಳ್ಳಲ್ಲ. ಬಿಟ್ಟುಕೊಂಡು ಎಲ್ಲ ಕಸ ಹೋದಿ ಅದು ನಾರು ಮಾತ್ರ ಉಳಿದ್ಮೇಲೆ ಅದನ್ನ ಹೆಣಿಬೇಕು. ಗುದ್ದಿಯೇ ಆಗ್ಲೇ ಕೈ ಒಂಥರ ದಡಕೆ ಬಂದಿರುತ್ತೆ, ಆ ಮಧ್ಯದಲ್ಲಿ ಗಾಯ ಆಗುವ ಹಾಗೆ ಬೊಕ್ಕೆ ಬಂದಿರುತ್ತೆ. ಆ ಬೊಕ್ಕೆ ಬಂದ ಕೈಯಿಂದನೇ ಅದನ್ನ ಹೆಣಿಬೇಕು. ಹೆಣದಾಗ ಬೊಕ್ಕೆ ಒಡೆದು ನೀರು ಬರುತ್ತೆ, ಗಾಯ ಆಗತ್ತೆ, ರಕ್ತ ಬರುತ್ತೆ, ಆದ್ರೂ ಅವ್ರು ಹೆಣಿಯುದು ನಿಲ್ಲಿಸ್ಲಿಕ್ಕಿಲ್ಲ. ಅದು ಹೆಣದು ಮುಗ್ದ ಮೇಲೆನೆ ಅವತ್ತಿದ್ದು ಊಟ. ಅದು ಒಂದು ಇಷ್ಟು ಹೇಳಿರ್ತಾರೆ. ಅದನ್ನ ಮಾಡದೇ ಇದ್ರೆ ಅವನಿಗೆ ಅವತ್ತು ಊಟ ಇಲ್ಲ. ಇಂಥ ಕಷ್ಟಗಳು ನಮ್ಗೆ ಕನಸಿನಲ್ಲೂ ಬಿದ್ದಿಲ್ಲ, ಆದ್ರೂ ನಾವು ಸುಖವಾಗಿದ್ದೀವಿ. ಅವರ ಆ ಕಷ್ಟಗಳ ಬದುಕು ನಮಗೆ ಇವತ್ತು ಸುಖ ಉಣಿಸ್ತಾ ಇದೆ. ನಾವು ಅದ್ರ ಬಗ್ಗೆ ಯೋಚನೆನೇ ಮಾಡಲ್ಲ. ಅಯ್ಯೋ ಅವ್ರಿಗೆ ತಾನೇ ಕರಿ ನೀರಿನ ಶಿಕ್ಷೆ, ನಮ್ದು ವೇದಾಂತ ಇದೆಯಲ್ಲ, ಅವರ ಕರ್ಮ ಅವ್ರು ಉಣ್ತಾರೆ, ಅವ್ರವ್ರಿಗೆ ಅವ್ರವ್ರ ಕರ್ಮ ಸಿಕ್ಕಿದೆ ಅಂತ. ನಾವು ನೆಗ್ಲೆಕ್ಟ್ ಮಾಡಿದಕ್ ನಮಗೂ ಇದೆ, ರೆಡಿ ಕಾಯ್ತಾ ಇರುತ್ತೆ. ಬಾರಪ್ಪ ನೀನು ಮಾಡ್ಬೇಕಾದ ಕೆಲಸ ಮಾಡದೆ ಬಿಟ್ಟು ಹೋಗಿದ್ದಕ್ಕೆ ಕೆಲವು ಕೆಲಸಗಳು ಬಾಕಿ ಇವೆ ಅಂತ ಒಂದು ಕಡೆ ಸೇರಿಸಿ ನಮಗೂ ಅಂತದ್ದೇ ಕೆಲಸ ಸಿಗುತ್ತೆ ಒಂದ್ಸರ್ತಿ. ದಾನಾದಿ ಬಿರುವ ದ್ವಿಜಯೇನ ಫಲ್ಗುಣ. ಅಲ್ಪ ಸುಖಕ್ಕಾಗಿ ಕಷ್ಟಪಟ್ಟು ಪುಣ್ಯವನ್ನ ಸಂಪಾದಿಸಿ ಸ್ವರ್ಗಕ್ಕೆ ಹೋಗಿ ವಾಪಸ್ ಒದೆ ತಿಂದು ಕೆಳಗೆ ಬೀಳ್ತಾ ಇರ್ತಾರೆ. ಏನ್ ಮಾಡಿದ್ರು ಅವರಿಗೆ ಮತ್ತೆ ವಾಪಸ್ ಹೋಗ್ಬೇಕು ಅಂದ್ರೆ ಮತ್ತೆ ಪುಣ್ಯ ಸಂಪಾದನೆ ಮಾಡ್ಲೇಬೇಕು, ಮತ್ತೆ ಕಷ್ಟ ಪಡ್ಲೇಬೇಕು. ಆಗ ಮನುಷ್ಯನ ಶರೀರ ಸಿಕ್ಕಿದ್ರೆ ಸರಿ. ಶರೀರ ಸಿಗದೆ ಹೋಯ್ತು ಅಂದ್ರೆ, ಪ್ರಾಣಿ ಶರೀರದಲ್ಲಿ ದುರ್ಬಲವಾದ ಬೌದ್ಧಿಕ ಶಕ್ತಿ ಇರುವುದ್ರಿಂದ ಯಾವುದನ್ನು ಎದುರಿಸ್ಲಿಕ್ಕಾಗದೆ ಉಳಿದ ಪ್ರಾಣಿಗಳು ತನ್ನ ಮೇಲೆ ಏನ್ ದಾಳಿ ಮಾಡುತ್ತೋ ಅದನ್ನ ಪೆಟ್ಟು ತಿನ್ಕೊಂಡು ನೋಯಿಸ್ಕೊಂಡು ಕಜ್ಜಿ ನಾಯಿ ತರ ಓಡಾಡ್ತಾ ಇರ್ಬೇಕು. ಏತಕ್ಕೆ ಬಂತೋ ಕುರುಡು ನಾಯಿ ಸಂತೆಗೆ ಬಂತಂತೆ ಅಂತ ಒಂದು ಹಾಡಿದೆ. ಕುರುಡು ನಾಯಿ ಅಂದ್ರೆ ಮನುಷ್ಯ, ಅದಕ್ಕೆ ಸಂತೆ ಅಂತಂದ್ರೆ ಈ ಸಂಸಾರಕ್ಕೆ ಕಣ್ಣು ಕಟ್ಟಿ ಬಿಟ್ಬಿಟ್ಟಿದ್ದಾರೆ. ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ. ಹೋದಲ್ಲೆಲ್ಲ ಕಂಬಕ್ಕೆ ಗುದ್ದತ್ತೆ, ಗೋಡೆಗೆ ಗುದ್ದತ್ತೆ, ಮರಳಿನ ಮೂಟೆಗೆ ಗುದ್ದತ್ತೆ. ಅಲ್ಲಿದ್ದವರೆಲ್ಲ ಹೊಡೆದು ಕಳಿಸ್ತಾರೆ. ನೀನೇನು ಇಲ್ಲಿ ಬಂದಿದ್ ಇದಾ ನಿನಗೆ ಜಾಗ, ಹೋಗ ಕಡೆ ಅಂತ. ಇನ್ನೊಂದ್ ಕಡೆ ಹೋದ್ರೆ ಇನ್ನೊಂದ್ ಕಡೆ ಗುದ್ದತ್ತೆ, ಅವ್ರು ಪೆಟ್ಟು ಕೊಡ್ತಾರೆ. ಒಟ್ಟು ಪೆಟ್ಟು ತಿನ್ನೋದೊಂದೇ ಕಾರ್ಯಕ್ರಮ, ಸಾಯುವುದು ಇಲ್ಲ ಪಕ್ಕ. ಕಜ್ಜಿ ನಾಯಿಗೆ ಪಕ್ಕ ಸಾವು ಬರಲ್ಲ. ಯಾಕೆಂದ್ರೆ ಅದಕ್ಕೆ ಅನುಭವಿಸ್ಲಿಕ್ಕೆ ತುಂಬಾ ಬಾಕಿ ಇರುತ್ತೆ. ಮನುಷ್ಯನು ಹಾಗೆ ನಿರಂತರ ಬೇರೆ ಬೇರೆ ಸಂಬಂಧಗಳ ಎಡೆಯಲ್ಲಿ ಸಿಕ್ಕಿ ಹಾಕಿಕೊಂಡು ಆ ಕಡೆಯಿಂದ ಜಾಡಿಸಿದಾಗ ಫುಟ್ಬಾಲ್ ತರ ಈ ಕಡೆ ಬೀಳುದು, ಈ ಕಡೆ ಜಾಡಿಸಿದಾಗ ಆ ಕಡೆ ಹೋಗಿ ಬೀಳುದು. ಒಟ್ಟು ಸಂಸಾರದ ಫುಟ್ಬಾಲ್ ಆಗಿ ಜೀವ ಕಿತ್ತಾಡುವ ಹಾಗೆ ಒದಿತಾ ಇರ್ತಾರೆ. ಒದಿಸ್ಕೊಂಡು ವಾಪಸ್ ಅಲ್ಲಿಗೆ ಬರುತ್ತದೆ, ಮತ್ತೆ ಒದಿತಾರೆ, ಮತ್ತೆ ವಾಪಸ್ ಬರುತ್ತೆ. ಇದೊಂದು ನಿರಂತರ ಪ್ರಕ್ರಿಯೆ, ಇದು ಮುಗಿಯುವಂತದ್ದಲ್ಲ. ಒದಿಯವರಿಗೆ ಸಾಕಾಗುದಿಲ್ಲ, ಯಾಕಂದ್ರೆ ಒಬ್ಬರೇ ಇರಲ್ಲ, ಅಲ್ಲಿ ನಿರಂತರ ಆಟಗಾರರು ಬೇರೆಯವರು ಬರ್ತಾ ಇರ್ತಾರೆ. ಅವರು ಒದಿಸ್ಕೊಳ್ತಾ ಇರ್ತಾರೆ ಬೇರೆ ಕಡೆಯಿಂದ. ಆದ್ರೆ ಅವರಿಗೆ ಸಿಕ್ಕಿದಾಗ ಚಾನ್ಸ್ ನಾವು ಒದ್ಬಿಡೋಣ ಅಂತ. ಇದು ಮನುಷ್ಯನ ದುಸ್ಥಿತಿ. ಪುಷ್ಕಳವಾದ ಇಂದ್ರಿಯದ ಸುಖವನ್ನ ಇನ್ನೂ ಬೇಕು, ಮತ್ತು ಬೇಕು. ಕಣ್ಣಿಂದ, ಕಿವಿಯಿಂದ, ಮೂಗಿಂದ, ನಾಲಿಗೆಯಿಂದ, ಎಲ್ಲಾ ಇಂದ್ರಿಯಗಳಿಂದ ವಿಷಯ ಪದಾರ್ಥಗಳ ಕಡೆಗೆ ಭೋಗ ಹರಿಸಿ ಮನುಷ್ಯ ಭಗವಂತನ ಪದತಲಗಳ ಮಹಿಮೆಯನ್ನೇ ಮರೆತು ಬಿಡ್ತಾನೆ. ಭೋಗವೇ ದೊಡ್ಡದಾಗಿ ಕಾಣುತ್ತೆ. ದೊಡ್ಡ ಸ್ಕೂಲಿಗೆ ಹೋಗ್ಬೇಕು, ಹೆಚ್ಚು ಮಾರ್ಕ್ ತಗೋಬೇಕು, ದೊಡ್ಡ ಕೆಲಸ ಪಡಿಬೇಕು, ಸಂಬಳ 5-0, 6-0, 7-0 ತನಕ ಆಗಬೇಕು. ಆಮೇಲೆ ಜೀವನದಲ್ಲಿ ಎಲ್ಲ ತಿರುಗಿ ನೋಡಿದಾಗ 0 ಇರುತ್ತೆ. ಅದರ ಪಕ್ಕದ್ದು ಇರಲ್ಲ, ಈಚೆದ್ದು ಇರಲ್ಲ.
ಯಾಕಂದ್ರೆ ಇಂದ್ರಿಯಗಳೆಲ್ಲ ಜರ್ಜರಿತವಾಗಿ ತಿರುಗಿ 60 ವರ್ಷ ಕಳೆದು ರಿಟೈರ್ಮೆಂಟ್ ಅಂತ ಬಂದಾಗ 60 ವರ್ಷ ಇರಲ್ಲ ಅಲ್ಲೆಲ್ಲ ಕುಟ್ಟಿ ಕೆಲಸ ಮಾಡುವ ಕಾರ್ಯಕ್ರಮಗಳಲ್ಲಿ ಕುಟು 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 ಅಂತ ಕುಟ್ಟುವ ಕೆಲಸಗಳಲ್ಲಿ 60 ವರ್ಷ ಎಲ್ಲ ಸೇರಿಸ್ಕೊಳ್ಳಲ್ಲ ಅವರು. ಕಣ್ಣು ಮಂದಾಯ್ತಾ ಕೆಲಸದಿಂದ ತೆಗೆದು ಬಿಡ್ತಾರೆ. ನಿನ್ನ ಹತ್ರ ಟಾರ್ಗೆಟ್ ರೀಚ್ ಮಾಡ್ಲಿಕ್ಕೆ ಆಗಲ್ವಾ, ನಿನ್ ಆಯ್ತು ವಯಸ್ಸು ಹೋಗು ಅಂತ ಕಳಿಸ್ಬಿಡ್ತಾರೆ. ಅವರಲ್ಲಿ ಬೆನಿಫಿಟ್ಸ್ ಕೊಡಲ್ಲ, ನಿಮಗೆ ಏನಂತಾರೆ ಅದಕ್ಕೆ ಪಿಂಚಣಿ ಅಥವಾ ಸೇವಾ ಯೋಜನೆ ಇಂಥದ್ದು ಯಾವ್ದೂ ಇರಲ್ಲ. ಬಂದ್ರೆ ಆಮೇಲೆ ನೀವು ಬೇರೆ ಜೀವನ ನೋಡ್ಕೋಬೇಕು. ಬೇರೆ ಜೀವನ ನೋಡ್ಕೊಳ್ಳುವಾಗ ಈ ಕುಟ್ಟಿದ್ದೆಲ್ಲ ತಿರುಗಿ ನೋಡುವಾಗ ಕೈ ಹಿಂಗೇ ಕುಟ್ಟುತ್ತಾ ಇರುತ್ತೆ. ಏನ್ ಮಾಡಿದ್ರು ಹಿಂಗೆ ಅಂತ ಇರುತ್ತೆ, ಬೇರೆ ಅನ್ಲಿಕ್ಕೆ ಬರಲ್ಲ. ಕೈಯಲ್ಲಿ ಹಿಡಿಸೂಡಿ ಕೊಟ್ರು ಅದನ್ನು ಹಿಂಗೆ ಗುದ್ದುತ್ತಾ ಇರ್ತಾನೆ. ಬೇರೆ ಏನು ಮಾಡ್ಲಿಕ್ಕೆ ಬರಲ್ಲ. ಈ ಸ್ಥಿತಿಗೆ ಹೋಗುವ ಮುನ್ನ ಒಂದ್ಸರ್ತಿ ತಿರುಗಿ ನೋಡಿದ್ರೆ ಬದುಕಿನ ಉದ್ದಕ್ಕೂ ಬಸ್ ಹತ್ತಿ ಬಸ್ ಇಳಿ, ಬಸ್ ಹತ್ತು ಬಸ್ ಇಳಿ ಅಂತ ಇಷ್ಟೇ ಕಂಡ್ರೆ ಅಡ್ವೆಂಚರೇ ಇಲ್ಲ, ಖುಷಿನೇ ಇಲ್ಲ. ಬರೀ ಆ ಥಂಬ್ ಇಂಪ್ರೆಷನ್ ಮಾಡು, ಆಫೀಸ್ ಒಳಗೆ ಹೋಗು, ಗೂಬೆ ತರ ಒಂದು ಕಂಪ್ಯೂಟರ್ ಮುಂದೆ ಇನ್ನೊಂದು ಕಂಪ್ಯೂಟರ್ ದಪ್ಪ ಚಾಳಿಸ್ ಹಾಕೊಂಡು ಕೂತ್ಕೋ, ಮುಗಿಸಿದ್ಮೇಲೆ ಮತ್ತೆ ವಾಪಸ್ ಮನೆಗ್ ಬಾ. ಇಡೀ ವರ್ಷ ಹಿಂಗೇನೆ ಜೀವನ ಪೂರ್ತಿ. ಒಂದು ಖುಷಿ ಪಡುವಂತ ಸ್ವಂತಕ್ಕೆ ಬೇಕಿದ ಆಲೋಚನೆ, ಸ್ವಂತಕ್ಕೆ ಬೇಕಿರುವ ಹವ್ಯಾಸ, ಸ್ವಂತಕ್ಕೆ ಬೇಕಿರುವ ಬಂಧುಗಳು ಯಾವುದೂ ಇಲ್ಲ. ಕೃಷ್ಣಾಷ್ಟಮಿ ಇಲ್ಲ ರೀ, ರಜೆ ಇಲ್ಲ, ಆಫೀಸಿಗೆ ಹೋಗ್ಬೇಕು. ದೀಪಾವಳಿ ಇಲ್ಲ ರೀ, ಆಫೀಸಿಗೆ ಹೋಗ್ಬೇಕು. ಯುಗಾದಿ ಎಣ್ಣೆ ಹಚ್ಕೊಂಡೆಲ್ಲ ಸ್ನಾನ ಮಾಡ್ಬೇಕಲ್ವ, ಇಲ್ಲ ರೀ, ಸ್ನಾನ ಮಾಡ್ಲಿಕ್ಕಿಲ್ಲ, ಆಫೀಸಲ್ಲಿ ಬರ್ಲೇಬೇಕು ಅಂತ ಹೇಳಿ ಕಳಿಸ್ಬಿಟ್ಟಿದ್ದಾರೆ. ಜುಟ್ಟು ಅವ್ರ ಕೈ ಕೊಟ್ಟು ನಾವು ತೇಲ ಆಡ್ತಾ ಇರೋದು, ಅವ್ರು ಆಡಿಸ್ದಂಗೆ ಆಡ್ತಾ ಇರೋದು. ಆಹಾ ಏನ್ ಆನಂದ, ಕೊಡ್ಲಿಕ್ಕೆ 30 ಲಕ್ಷ ರೂಪಾಯಿ ಪ್ಯಾಕೇಜ್ ಅಂತ ಪ್ಯಾಕೇಜ್ ಹಾಕಿ ನಿಮ್ಮನ್ನು ತೂಗ್ತಾ ಇರ್ತಾರೆ. ಅದ್ ನೀವೇ ತೂಗುದು, ಪ್ಯಾಕೇಜ್ ಅಲ್ವೇ ಅಲ್ಲ. ಆ ತರದ ದುಸ್ಥಿತಿಗೆ ಬದುಕಬೇಕಾ ಮನುಷ್ಯನಿಗೆ? ಆ ಜೀವನ ಬೇಕಾ? ಅರ್ಥ ಆಗಲ್ಲ ಮನುಷ್ಯನಿಗೆ ಅದೇನ್ ಕಷ್ಟ ಅಂತ. ದೇವತೆಗಳಿಗೂ ಗೊತ್ತಿಲ್ಲ ಪಾಪ, ಈ ಕಂಪ್ಯೂಟರ್ ಎಲ್ಲ ಬಂದು ಇವರೆಲ್ಲ ಹಿಂಗೆ ಒದ್ದಾಡ್ತಾರೆ ರಾತ್ರಿ ಹಗಲು ಅಂತಿರಲ್ಲ ಅಂತ. ನಮ್ಮದೇ ಆದ ಸ್ವಭಾವಕ್ಕೆ ಅನುಗುಣವಾದ ವಿದ್ಯೆಯನ್ನು ನಾವು ಕಲಿಯುವುದರಿಂದ, ನಾನು ಅದನ್ನು ತಪ್ಪು ಅಂತ ಹೇಳಿಲ್ಲ, ಕೆಲವರಿಗೆ ಅದು ಒಪ್ಪಬಹುದು. ಆದ್ರೆ ಕೇವಲ ದುಡಿಮೆ, ಜಾಸ್ತಿ ಸಂಪಾದನೆ ಅನ್ನೋ ಅಷ್ಟೇ ಕಾರಣಕ್ಕೆ ನಾವು ಅದರ ಹಿಂದೆ ಬೀಳ್ತೇವೆ ಅಂದ್ರೆ ಮುಂದೊಂದು ದಿವಸ ನಮಗೆ ಬೇಕಿರುವ ಅಗತ್ಯಗಳನ್ನೆಲ್ಲ ಯಂತ್ರಗಳೇ ಮಾಡ್ಬೇಕಾಗತ್ತೆ. ಯಂತ್ರಗಳನ್ನ ಮಾಡೋದ್ರಿಂದ ಒಂದು ಲಾಭವೂ ಇದೆ, ಸುಮಾರು ನಷ್ಟವೂ ಇದೆ. ಲಾಭ ಏನು ಅಂದ್ರೆ ನಮ್ಮ ಸಮಯ ಉಳಿಯತ್ತೆ, ನಮ್ಮ ಎನರ್ಜಿ ಉಳಿಯತ್ತೆ ಅಂತ ನಾವು ಅನ್ಕೊಳ್ಳುದು. ಆದ್ರೆ ಯಾವಾಗ ನಾವು ಕೈಯಾರೆ ಮಾಡಿ ಒಂದು ವಸ್ತುವನ್ನ ಮಾಡ್ಲಿಕ್ಕೆ ಆಗುವಂತದ್ದನ್ನ ನಾನು ಹೇಳ್ತಾ ಇರೋದು, ಮಾಡ್ಲಿಕ್ಕೆ ಆಗದೇ ಇರುವುದನ್ನ ಯಂತ್ರ ಬಳಸಲೇಬೇಕು, ಬಳಸ್ತಿದ್ರು. ಆದ್ರೆ ಇವತ್ತು ಮಿತಿ ಮೀರಿದ ಬಳಕೆ ಆಗ್ತಾ ಇದೆ. ಕೈಯಲ್ಲಿ ಮಾಡಬಹುದಾದದ್ದನ್ನು ಕೂಡ ನಾವು ಮಾಡ್ಕೊಳ್ಳಿಕ್ ತಯಾರಿಲ್ಲ. ಯಾವಾಗ ನಾವು ಕೈಯಲ್ಲಿ ಮಾಡ್ಕೊಳ್ಳೋದಿಲ್ವೋ ಆವಾಗ ನಮ್ಮ ಇನ್ವಾಲ್ವ್ಮೆಂಟ್ ಇಲ್ಲ, ಅದರಿಂದಾಗಿ ಆ ವಸ್ತುವಿಗೆ ಬೆಲೆ ಕಮ್ಮಿ ಆಗುತ್ತೆ. ಯಾವಾಗ ನಾವೇ ನೇಯ್ದ ಬಟ್ಟೆಯನ್ನು ನಾವು ಹಾಕೊಳ್ತೇವೆ ಅಂದ್ರೆ ಅದನ್ನ ಎಷ್ಟು ಹರಿದ್ರು ತಕ್ಷಣ ಎಸಿಬೇಕು ಅಂತ ಅನ್ಕೊಳ್ಳಿ, ಇನ್ನೊಂದು ಯಾವ ರೀತಿ ಉಪಯೋಗಿಸಬಹುದು ಯೋಚಿಸ್ತೇವೆ. ನಾವು ನೇಯ್ದಿಲ್ಲ ಆದ್ರಿಂದ ಚೂರ್ ಹರಿದ್ರೆ ಡಸ್ಟ್ ಬಿನ್ನಿಗೆ, ಹೊಸತ್ತು ಮಾಲಿಗೆ ಹೋಗಿ ಇನ್ನೊಂದು ತಕೊಂಡ್ ಬಂದ, ಹಾಕೊಂಡ, ಖುಷಿಪಟ್ಟ. ಅದು ಅಪ್ಪ ಅಮ್ಮ ದುಡಿಯುವುದು, ನಮ್ಗೇನ್ ಕಷ್ಟ ಅಂತ ಆವಾಗ ಅದರ ಬೆಲೆ ಗೊತ್ತಾಗುದಿಲ್ಲ. ಆದ್ರೆ ಆ ಸಂಪತ್ತಿನ ವಿನಿಯೋಗವನ್ನ ಎಷ್ಟು ಯಥಾಶಕ್ತಿ ದುಡಿಮೆಗೆ ತಕ್ಕಂತೆ ಬಳಸುವಷ್ಟು ಎಚ್ಚರ ಇದ್ರೆ ಎಲ್ಲಿ ಕೆಲಸದಲ್ಲಿದ್ರೂ ತಪ್ಪಿಲ್ಲ. ಆದ್ರೆ ಆ ಕೆಲಸದ ಹಿನ್ನೆಲೆಯಲ್ಲಿ ನಮ್ಮತನವನ್ನೇ ಮರೆತು ಮನುಷ್ಯತ್ವವನ್ನೇ ಕಳ್ಕೊಂಡು ನಾವು ಮಾತ್ರ ಬದುಕಬೇಕು ಅನ್ನುವ ಸ್ವಾರ್ಥ್ಯಾದವನಿಗೆ ಅಧ್ಯಾತ್ಮ ಎಲ್ಲಿ, ದೇವರು ಎಲ್ಲಿ, ಭಕ್ತಿಯಲ್ಲಿ, ಸಮಾಧಾನ ಎಲ್ಲಿ, ಸಂಪಾದನೆಯ ತೃಪ್ತಿಯಲ್ಲಿ ಮುಗಿಯುವುದೇ ಇಲ್ಲ. ಅದು ನಿರಂತರ ಮತ್ತಷ್ಟು ಜಂಜಾಟಕ್ಕೆ, ನಮ್ಮನ್ನ ಒದ್ದಾಟಕ್ಕೆ ಹಾಕತ್ತೆ ಅನ್ನುವುದು ಇಲ್ಲಿ ಈ ಪದ್ಯಗಳ ಮೂಲಕ ನಿರೂಪಣೆ ಮಾಡಿದ್ರು. ಮತ್ತು ಕೆಲವು ಪದ್ಯಗಳ ಮೂಲಕ ಭಾರತದ ಮಹಿಮೆಯನ್ನ ಹೇಳ್ತಾರೆ. ಅದನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧ್ಯಾತ್ಮನ ವಾನುಸುತ ಸ್ವಭಾವ ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವ
ಸದ್ಭಾವನಾ ಪ್ರಾಣಭೃತಾಂ ಭೂಯಾದ್ ವಿಶ್ವಸ್ಯ ಮಂಗಲಂ. ಶ್ರೀಕೃಷ್ಣಾರ್ಪಿತಮಸ್ತು. ಸ್ವಸ್ತ್ಯಸ್ತು ಸತಾ.